Good morning to all. Welcome to Digital Learning, Department of Collegiate Education. I am Smita, working as Assistant Professor of Commerce at Government First Grade College for Women, Tumkur. Dear students, in this video, I am going to explain about the topic agreement and obligation. It comes under the paper Business Law. This is prescribed for the 6M BCom. Now let me start this video. Introduction part. An agreement is a manifestation of mutual assent by two or more persons to one another. Agreement ಅಂತಂದ್ರೆ ಒಪ್ಪಂದ ಅಂತ ನಾವೇನು ಹೇಳ್ತೀವಲ್ಲ, ಇಟ್ ಇಸ್ ಎ ಮ್ಯಾನಿಫೆಸ್ಟೇಷನ್ ಆಫ್ ಮ್ಯೂಚುವಲ್ ಅಸೆಂಟ್ ಅಂತ ಹೇಳ್ತೀವಿ. ಬೈ ಟೂ ಆರ್ ಮೋರ್ ಪರ್ಸನ್ಸ್ ಟು ಒನ್ ಅನದರ್ ಅಂದ್ರೆ ಇಲ್ಲಿ ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚು ಜನರಲ್ಲಿ ಇರ್ತಕ್ಕಂಥ ಒಬ್ಬರ ಪರಸ್ಪರ ಒಪ್ಪಿಗೆ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಸ್ಪಷ್ಟಪಡಿಸುವಿಕೆ, ಮ್ಯಾನಿಫೆಸ್ಟೇಷನ್ ಅಂತ ಅಂದ್ರೆ ಇಲ್ಲಿ ಸ್ಪಷ್ಟಪಡಿಸುವಿಕೆ ಅಂತ ಹೇಳಿ ಅಂದ್ರೆ ಒಬ್ಬರೊಬ್ಬರಿಗೆ ಪರಸ್ಪರ ಒಂದು ಒಪ್ಪಿಗೆಯನ್ನ ನೀಡೋದು ಅಂತೇಳಿ. ದಟ್ ಈಸ್ ಮೀಟಿಂಗ್ ಆಫ್ ದ ಮೈಂಡ್ಸ್ in a common intention and is made through offer and acceptance. ಅಂದ್ರೆ ಮೀಟಿಂಗ್ ಆಫ್ ಮೈಂಡ್ಸ್ ಇನ್ ಎ ಕಾಮನ್ ಇಂಟೆನ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಇಬ್ಬರ ಪರ್ಸನ್ಸ್ ಏನಿರ್ತಾರೆ ಅವರ ಮೀಟಿಂಗ್ ಆಫ್ ಮೈಂಡ್ ಅಂತೇಳಿ. ಅಂದ್ರೆ ಇಬ್ಬರ ಮನಸ್ಥಿತಿಗಳು ಒಂದೇ ರೀತಿಯಲ್ಲಿ ಇರಬೇಕು. ಯಾಕೆಂದ್ರೆ ಒಬ್ಬ ಒಂದು ರೀತಿಯ ಭಾವನೆಗಳನ್ನ ಅವನ ವ್ಯಕ್ತಪಡಿಸ್ತಿದ್ದಾನೆ, ಇನ್ನೊಬ್ಬ ಇನ್ನೊಂದು ರೀತಿಯಲ್ಲಿ ಇದ್ದಾನೆ ಅಂದಾಗ ಆಗ ನಾವು ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಸಪೋಸ್ ನೋಡಿ, ಅವನ ಮನೆಯನ್ನ ಏನಾದ್ರೂ ಒಂದು ಕೋಟಿಗೆ ಸೇಲ್ ಮಾಡ್ಬೇಕು ಅಂತಿದ್ರೆ ಇನ್ನೊಬ್ಬನಿಗೆ ಬರೀ ಒಂದು 40 ಲಕ್ಷಕ್ಕೋ 50 ಲಕ್ಷಕ್ಕೋ ಮನೆಗೆ ತಗೋಬೇಕು ಅಂತಿದ್ರೆ ಆಗ ಮೀಟಿಂಗ್ ಆಫ್ ಮೈಂಡ್ ಆಗೋದಿಲ್ಲ. ಯಾಕೆಂದ್ರೆ ಇವನಲ್ಲಿರೋದು 1 ಕ್ರೋರಿಗೆ ಮಾರಬೇಕು ಅಂತಿದ್ದಾನೆ, ಇನ್ನೊಬ್ಬ ಪರ್ಸನ್ ಅವನು ಮನೆ ಪರ್ಚೇಸ್ ಮಾಡಬೇಕು ಅಂತಿದ್ದಾನೆ, ಆದ್ರೆ ಅವನಿಗಿರೋದು ಇಂಟೆನ್ಷನ್ ಒಂದು ಬಿಟ್ವೀನ್ 40 to 50 lakhs ಅಲ್ಲಿ ತಗೋಬೇಕು ಅಂತ ಇದ್ದಾನೆ. ಆಗ ಮೀಟಿಂಗ್ ಆಫ್ ಮೈಂಡ್ಸ್ ಆಗೋದಿಲ್ಲ. ಅದೇ ತರ ಬೇಕಾದಷ್ಟು ಎಕ್ಸಾಂಪಲ್ಸ್ ನಾವು ಕೊಡ್ಬೋದು. ಸಪೋಸ್ ಇವನು ಏನಾದ್ರೆ ಯಾವುದೋ ಒಂದು ಕಾರ್ ಇದೆ, ಆ ಕಾರನ್ನ ನಾನು ಹೊಸ ಕಾರು, ಸೊ ಹಾಗಾಗಿ ನಾನು ಒಂದು 5 ಲಕ್ಷಕ್ಕೆ ನಾನು ಕೊಡ್ಬೇಕು ಅಂತ ಇದ್ದೀನಿ. ಸೊ ಬೇರೆ ಅವನು ಅಷ್ಟು ಕೊಂಡ್ಕೊಳಕ್ ರೆಡಿ ಇಲ್ಲ, ಅವನು ಓನ್ಲಿ ವಿತಿನ್ 1.5-2 lakhs ತಗೋಬೇಕು ಅಂತಿದ್ದೀನಿ ಅಂದಾಗ ಮೀಟಿಂಗ್ ಆಫ್ ಮೈಂಡ್ ಆಗೋದಿಲ್ಲ. ಸಪೋಸ್ ನಾನು ನನ್ನ ಹತ್ರ ಇರೋ ಕಾರನ್ನ ಒಂದು 2 lakhs rupees ಕೊಡ್ಬೇಕು ಅಂತಿದ್ದೇನೆ, ಇನ್ನೊಬ್ಬನು ಅರೌಂಡ್ ಅದೇ ಒಂದು ಮೇ ಬಿ ಒಂದು 5,000 or 10,000 ವೇರಿಯೇಷನ್ ಅಲ್ಲಿ ಕೂತ್ಕೊಂಡಾಗ, ಮಾತುಕತೆ ಕೂತ್ಕೊಂಡಾಗ ಸೆಟ್ಲ್ಮೆಂಟ್ ಆಗ್ಬೋದು. ಅಥವಾ ಇನ್ ಕೇಸ್ ಅವನು ಒಂದು 2 lakhs ಅಲ್ಲೇ ತಗೋಬೇಕು ಅಂತ ಇದ್ದೇನೆ ಅಂತ ಹೇಳಿದಾಗ ನೋಡಿ ಮೀಟಿಂಗ್ ಆಫ್ ಮೈಂಡ್ಸ್ ಆಯ್ತು. ನಾನು ನನ್ನ ಇಂಟೆನ್ಷನ್ ಏನು, ನನ್ನಲ್ಲಿರೋ ಕಾರನ್ನ 2 lakhs ಮಾರಬೇಕು ಅಂತಿದ್ದೀನಿ, ಇನ್ನೊಬ್ಬ ಅದರ್ ಪಾರ್ಟಿ ಆ ಒಂದು ಕಾರನ್ನ 2 lakhsಗೆ ಪರ್ಚೇಸ್ ಮಾಡ್ಬೇಕು ಅಂತ ಇದ್ದೇನೆ. ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಮೀಟಿಂಗ್ ಆಫ್ ಮೈಂಡ್ ಅಂತ ಹೇಳ್ತೀವಿ. ಅಂಡ್ ಈಸ್ ಮೇಡ್ ಥ್ರೂ ಆಫರ್ ಅಂಡ್ ಅಕ್ಸೆಪ್ಟೆನ್ಸ್. ಹಾಗಾಗಿ ನಾನು ಯಾವುದೇ ಒಂದು ಗೂಡ್ಸ್ ನಾನು ಆಫರ್ ಕೊಟ್ಟಾಗ ಅವನು ಸೇಮ್ ಮೈಂಡ್ ಅಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಾಗ ಅಲ್ಲಿ ಒಂದು ಅಗ್ರಿಮೆಂಟ್ ಅನ್ನೋದನ್ನ ನಾವು ಕ್ರಿಯೇಟ್ ಮಾಡಬಹುದು. ಅನ್ ಅಗ್ರಿಮೆಂಟ್ ಕ್ಯಾನ್ ಬಿ ಶೋನ್ ಫ್ರಮ್ ವರ್ಡ್ಸ್, ಕಂಡಕ್ಟ್ ಅಂಡ್ ಇನ್ ಸಮ್ ಕೇಸಸ್ ಈವನ್ ಸೈಲೆನ್ಸ್. ನೋಡಿ, ಅಗ್ರಿಮೆಂಟ್ ಅನ್ನೋದು ಯಾವ ರೀತಿಯಾಗಿ ಹೇಳ್ಬೋದು ಅಂದ್ರೆ ಬೈ ವರ್ಡ್ಸ್ ಅಲ್ಲಿ ಹೇಳ್ಬೋದು. ಅವಾಗಲೇ ಹೇಳ್ದೆ ನೋಡಿ ನಿಮ್ಗೆ, ಇಷ್ಟು ಫಾರ್ ಎಕ್ಸಾಂಪಲ್ ನಾನು ಯಾವುದೇ ಒಂದು ಗೂಡ್ಸ್ ನಾನು ಸೇಲ್ ಮಾಡ್ಬೇಕು ಅಂತ ಇದ್ದೀನಿ ಅಂದ್ರೆ ಇಷ್ಟಕ್ಕೆ ನಾನು ಸೇಲ್ ಮಾಡ್ಬೇಕು ಅಂತಿದ್ದೀನಿ ಅಂತೇಳಿ. ಅಥವಾ ಯಾವುದೇ ಒಂದು ಥಿಂಗ್ಸ್ ಅನ್ನ ಸಪೋಸ್ ನೋಡಿ, ಅಂಗಡಿ ಓಪನ್ ಮಾಡ್ಬಿಟ್ಟು ನಾನು ಅಲ್ಲಿದ್ದೀನಿ ಅಂದ್ರೆ ಇಟ್ ಈಸ್ ಅಂಡರ್ಸ್ಟುಡ್ ನಾನು ಆ ಗೂಡ್ಸ್ ಅನ್ನ ಸೇಲ್ ಮಾಡಬೇಕು ಅಂತ ಇದ್ದೀನಿ ಅಂತೇಳಿ. ಅಂಡ್ ಇನ್ ಸಮ್ ಕೇಸಸ್ ಈವನ್ ಸೈಲೆನ್ಸ್. ಕೆಲವು ಸತಿ ನೀವು ಯಾವುದೋ ಒಂದು ಅಂಗಡಿಗೆ ಹೋಗಿದ್ದೀರಾ, ಸೊ ಅಂಗಡಿಗೆ ಹೋಗ್ಬಿಟ್ಟು ಏನೋ ಒಂದು ಡ್ರೆಸ್ ಅನ್ನ ಸಪೋಸ್ ಪರ್ಚೇಸ್ ಮಾಡಕ್ ಹೋಗಿದ್ದೀರಾ, ಅವನೊಂದು 1,000 rupees ಹೇಳಿದ್ರು. ಸೊ ನೀವು 1,000 rupees ತುಂಬಾ ಜಾಸ್ತಿ ಆಯ್ತು ಅಂತ ಹೇಳಿ ಸಪೋಸ್ ನೀವೇನ್ ಮಾಡ್ತೀರಿ, ಒಂದು 750 rupees ಕೇಳ್ತೀರಾ. ಸೊ ಅಂಗಡಿಯವನು 750 rupees ತೀರಾ ಕಡಿಮೆ ಆಯ್ತು, ಅಷ್ಟು ಕೊಟ್ಟರೆ ನಂಗೆ ಲಾಸ್ ಆಗುತ್ತೆ, 900 ಅಂತ ಹೇಳ್ತೀನಿ. ಸೊ ನಾನೇನೋ ಮಾತಾಡೋಲ್ಲ, ಸುಮ್ಮನೆ ಆ ಒಂದು ಡ್ರೆಸ್ ಅನ್ನ ತಗೊಂತೀನಿ ಅಂದ್ರೆ ಅಲ್ಲಿಗೆ ಅಂಡರ್ಸ್ಟುಡ್ ಬೈ ದಿ ಕಂಡಕ್ಟ್ ಆಫ್ ದಿ ಪಾರ್ಟಿ. ಇನ್ ಇವನ್ ಕೇಸಸ್ ಬೈ ಇವನ್ ಸೈಲೆನ್ಸು ಅಂಡರ್ಸ್ಟುಡ್. ಅದು ಅಂದ್ರೆ ನಾನು ಸುಮ್ಮನೆ ಸೈಲೆಂಟ್ ಆಗಿ ತಗೊಂಡಿದ್ದೀನಿ ಅಂದ್ರೆ ಸೊ ಅವನು ಹೇಳಿದ ರೇಟ್ಗೆ ನಾನು ಒಪ್ಕೊಂಡಿದ್ದೀನಿ ಅಂತೇಳಿ. ಅಂದ್ರೆ ಅಗ್ರಿಮೆಂಟ್ ಅಲ್ಲಿಗೆ ದಟ್ ಈಸ್ ಅನ್ ಓವರಲ್ ಅಗ್ರಿಮೆಂಟ್. ಅದು ಅಗ್ರಿಮೆಂಟ್ ಅವ್ರು ಹೇಳೋ ರೇಟಿಗೆ ನಾನು ಒಪ್ಕೊಂಡಿದ್ದೀನಿ ಅಂತೇಳಿ ಅಂಡರ್ಸ್ಟುಡ್ ಆಗುತ್ತದು. ಹಾಗಾಗಿ ಅಗ್ರಿಮೆಂಟ್ ಅಂದ್ರೆ
ಈ ಒಂದು ಅಗ್ರಿಮೆಂಟ್ ಅಲ್ಲಿ ನಾನು ಅಗ್ರಿಮೆಂಟ್ ಅಲ್ಲಿ ಹೇಳ್ಬೇಕು ಅಂದ್ರೆ, ಒನ್ ಪರ್ಸನ್ ಆಫರ್ಸ್ ಆರ್ ಪ್ರಪೋಸಸ್ ಸಮಥಿಂಗ್ ಟು ಅನದರ್ ಪರ್ಸನ್ ಹೂ ಈಸ್ ಟರ್ನ್ ಅಕ್ಸೆಪ್ಟ್ಸ್ ದ ಸೇಮ್. ಒಬ್ಬ ಪರ್ಸನ್ ಏನೋ ಒಂದು ಆಫರ್ ಅನ್ನ ಮಾಡ್ತಾನೆ, ಅದು ಸರ್ವಿಸಸ್ ಇರ್ಬೋದು ಅಥವಾ ಗೂಡ್ಸ್ ಇರ್ಬೋದು. ಸೊ ಇನ್ನೊಬ್ಬ ಪರ್ಸನ್ ಅದನ್ನ ಸೇಮ್ ಅದಕ್ಕೆ ಒಪ್ಪಿಕೊಂಡಂತ ಸಂದರ್ಭದಲ್ಲಿ ಅದಕ್ಕೆ ಅದನ್ನೆಲ್ಲವನ್ನು ನಾವು ಆಫರ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಇಲ್ಲಿ ಸೇಮ್ ಥಿಂಗ್ ಇನ್ ದ ಸೇಮ್ ಸೆನ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಅಂದ್ರೆ ನಾನು ಏನೋ ಒಂದು ಗೂಡ್ಸ್ ಅನ್ನ ಇರ್ಬೋದು ಅಥವಾ ಯಾವುದೇ ಒಂದು ಥಿಂಗ್ಸ್ ಅನ್ನ ಅಥವಾ ಸರ್ವಿಸಸ್ ಅನ್ನ ನಾನು ಕೊಡೋದಕ್ಕೆ ಆಫರ್ ಮಾಡ್ತಾ ಇದ್ದೀನಿ, ಇನ್ನೊಬ್ಬ ಪರ್ಸನ್ ಅದನ್ನ ಒಪ್ಕೊಂತಾ ಇದ್ದಾನೆ, ಸೊ ಅದಕ್ಕೆ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಸೊ ವೆನ್ ಎ ಪರ್ಸನ್ ಆಫರ್ ಸಮಥಿಂಗ್ ಟು ಸಮ್ವನ್ ಎಲ್ಸ್, ದಟ್ಸ್ ಪ್ರಾಮಿಸ್ ಮಾಡ್ತಾ ಇದ್ದಾನೆ, ಏನೋ ಒಂದು ಆಫರ್ ಮಾಡ್ತಿದ್ದಾನೆ, ಅಂಡ್ ದ ಕನ್ಸರ್ನ್ಡ್ ಪರ್ಸನ್ ಅಕ್ಸೆಪ್ಟ್ಸ್ ದ ಪ್ರಪೋಸಲ್ ವಿತ್ ಈಕ್ವಲ್ ಇನ್ ಕನ್ಸಿಡರೇಷನ್, ದಿಸ್ ಕಮಿಟ್ಮೆಂಟ್ ಈಸ್ ನೋನ್ ಆಸ್ ಅಗ್ರಿಮೆಂಟ್. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ಅಗ್ರಿಮೆಂಟ್ ಅನ್ನ ನೋಡಿ, ಒಬ್ಬ ಪರ್ಸನ್ ಏನಿದ್ದಾನೆ ಪ್ರಾಮಿಸರ್ ಅಂತಾನು ಹೇಳ್ತೀನಿ, ನನ್ನ ಆಫರ್ ಮಾಡ್ತಾ ಇದ್ದಾನೆ ಏನಾದ್ರು, ಅವಾಗಲೇ ಹೇಳಿದೆ ನೋಡಿ ಆಲ್ರೆಡಿ ನಿಮ್ಗೆ, ಯಾವುದೋ ಒಂದು ಗೂಡ್ಸ್ ಇರ್ಬೋದು ಅಥವಾ ಇನ್ಯಾವುದೇ ಥಿಂಗ್ಸ್ ಇರ್ಬೋದು, ಅದನ್ನ ಅವನು ಆಫರ್ ಮಾಡ್ತಾ ಇದ್ದಾನೆ, ಪ್ರಾಮಿಸ್ ಮಾಡ್ತಾ ಇದ್ದಾನೆ. ಅಂದ್ರೆ ಕನ್ಸೆಂಟ್ ಪರ್ಸನ್, ನಾನು ಯಾರಿಗೆ ಆಫರ್ ಅನ್ನ ಕೊಟ್ಟಿದ್ದಾನೆ, ಕನ್ಸೆಂಟ್ ಪರ್ಸನ್ ಏನಿದ್ದಾನೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತಾನೆ. ದ ಪ್ರಪೋಸಲ್ ವಿತ್ ಈಕ್ವಲ್ ಇನ್ ಕನ್ಸಿಡರೇಷನ್ ಅಂದ್ರೆ, ಇವಾಗ ನಾನು ಸಪೋಸ್ ನಾನು ಯಾವುದೇ ಒಂದು ಗೂಡ್ಸ್ ಅನ್ನ ನಾನು ಒಂದು 20,000 ರೂಪೀಸ್ಗೋ ಅಥವಾ 30,000 ರೂಪೀಸ್ಗೋ ಕೊಡ್ಬೇಕು ಅಂತ ಇದ್ದೀನಿ ಅಂದ್ರೆ, ಅವನು ಅಷ್ಟೇ ಕನ್ಸಿಡರೇಷನ್ಗೆ ಇನ್ನೊಬ್ಬ ಒಪ್ಕೊಂಡಾಗ ಅದಕ್ಕೆ ನಾವಿಲ್ಲಿ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಹಾಗಾಗಿ ಅಗ್ರಿಮೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ ಆಫರ್ ಪ್ಲಸ್ ಅಕ್ಸೆಪ್ಟೆನ್ಸ್. ನೋಡಿ ಅಗ್ರಿಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಒಬ್ಬ ಆಫರ್ ಮಾಡ್ತಾನೆ, ಇನ್ನೊಬ್ಬ ಅದಕ್ಕೆ ಅಕ್ಸೆಪ್ಟೆನ್ಸ್ ಇರುತ್ತೆ. ಹಾಗಾಗಿ ನೋಡಿ ಅಗ್ರಿಮೆಂಟ್ ಮತ್ತೆ ಕಾಂಟ್ರಾಕ್ಟ್ ಗೆ ಡಿಫರ್ ಇರುತ್ತೆ. ಸೊ ಅಗ್ರಿಮೆಂಟ್ ಅಲ್ಲಿ ಏನಪ್ಪಾ ಅಂದ್ರೆ ಎಲ್ಲಾ ಸೋಷಿಯಲ್ ಅಗ್ರಿಮೆಂಟ್ಸ್ ಏನಿದೆ ಅವೆಲ್ಲವನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಅದು ಬಟ್ ಕಾಂಟ್ರಾಕ್ಟ್ ಅಂದಾಗ ಏನಾಗುತ್ತೆ, ಅದು ಲೀಗಲ್ ಆಗಿ ಎನ್ಫೋರ್ಸಬಲ್ ಮಾಡೋದಕ್ಕೆ ಸಾಧ್ಯ ಆಗ್ಬೇಕು, ಅದು ಕಾಂಟ್ರಾಕ್ಟ್ ಆಗುತ್ತೆ. ಬಟ್ ಇಲ್ಲಿ ಅಗ್ರಿಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಒಬ್ಬ ಆಫರ್ ಮಾಡ್ತಾನೆ, ಇನ್ನೊಬ್ಬ ಅದಕ್ಕೆ ಅಕ್ಸೆಪ್ಟೆನ್ಸ್ ಅನ್ನ ಕೊಡ್ತಾನೆ. ಇದರಲ್ಲಿ ನೀವು ಯಾಕಂದ್ರೆ ಅಗ್ರಿಮೆಂಟ್ ಅಲ್ಲಿ ಏನಾಗುತ್ತೆ, ಪ್ರತಿಯೊಂದು ಇದರಲ್ಲಿ ನಾವು ಕೋರ್ಟ್ಗೆ ಹೋಗಿ ನಾವು ಅದನ್ನ ಕ್ಲೈಮ್ ಮಾಡೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಕೆಲವೆಲ್ಲ ಸೋಷಿಯಲ್ ಅಗ್ರಿಮೆಂಟ್ಸ್ ಇರುತ್ತೆ, ನಿನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಕೆಲವು ಹೇಳಿದೆ, ಕೆಲವು ಯಾಕೆಂದ್ರೆ ಸೋಷಿಯಲ್ ಅಗ್ರಿಮೆಂಟ್ಸ್ ಅಂತ ಬಂದಾಗ ಎಲ್ಲ ಸೋಷಿಯಲ್ ಅಗ್ರಿಮೆಂಟ್ಸ್ ಅನ್ನು ನಾನು ಲೀಗಲ್ ಆಗಿ ಕ್ಲೈಮ್ ಮಾಡೋದಕ್ಕೆ ಬರೋದಿಲ್ಲ. ಬಟ್ ಅಗ್ರಿಮೆಂಟ್ ಅಂದಾಗ ಏನಾಗುತ್ತೆ, ಒಬ್ಬ ಆಫರ್ ಕೊಡ್ತಾನೆ, ಇನ್ನೊಬ್ಬ ಅದನ್ನ ಅಕ್ಸೆಪ್ಟೆನ್ಸ್ ಮಾಡ್ತಾನೆ. ಸೊ ಬೋತ್ ಆಫರ್ ಅಂಡ್ ಅಕ್ಸೆಪ್ಟೆನ್ಸ್ ಇದೆ ಅಂದ್ರೆ ಅದಕ್ಕೆ ನಾವು ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಅದು ಇವನ್ ಸೋಷಿಯಲ್ ಅಗ್ರಿಮೆಂಟ್ಸ್ ಆದ್ರೂ ಆಗಿರ್ಬೋದು ಅಥವಾ ಇವನ್ ಆಸ್ ಪರ್ ಬಿಸಿನೆಸ್ ಅಲ್ಲಿ ಸಂಬಂಧಪಟ್ಟಂತ ಅದನ್ನು ಆ ಒಂದು ಅಗ್ರಿಮೆಂಟ್ಸ್ ಆಗಿರ್ಬೋದು. ಯಾಕೆಂದ್ರೆ ಎಲ್ಲವನ್ನು ನಾವು ಏನೋ ಒಂದು ರೈಟಿಂಗ್ ಅಲ್ಲೇ ಮಾಡ್ಕೋಬೇಕು ಅಂತ ಕೆಲವು ಅಗ್ರಿಮೆಂಟ್ಸ್ ಅನ್ನ ಏನಾಗುತ್ತೆ, ಇವನ್ ಓರಲ್ ಆಗಿ ಎಷ್ಟೋ ಅಗ್ರಿಮೆಂಟ್ಸ್ ಅನ್ನ ನಾವು ಇಲ್ಲಿ ಮಾಡ್ಕೊಂಡಿರ್ತೀವಿ. ಬಟ್ ಏನಪ್ಪಾ ಅಂದ್ರೆ ಅಲ್ಲಿ ನಂಬಿಕೆ, ವ್ಯವಹಾರದಲ್ಲಿ ಏನಪ್ಪಾ ಅಂದ್ರೆ ಮೇನ್ ಟ್ರಸ್ಟ್ ಅಂತ ಹೇಳ್ತೀವಿ, ನಂಬಿಕೆ ಅನ್ನೋದು ಇರ್ಬೇಕು. ಆ ನಂಬಿಕೆನ ಉಳಿಸ್ಕೊಂತು ಅಂದ್ರೆ ಆ ಬಿಸಿನೆಸ್ ಆಟೋಮೆಟಿಕ್ ಆಗಿ ಅವರ ಒಂದು ಬಿಸಿನೆಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಅಗ್ರಿಮೆಂಟ್ ಅಲ್ಲಿ ಏನು ಅಂದ್ರೆ ಒಬ್ಬ ಆಫರ್ ಪ್ಲಸ್ ಅಕ್ಸೆಪ್ಟೆನ್ಸ್ ಅಂತ ಹೇಳ್ತೀನಿ. ಎಕ್ಸಾಂಪಲ್ಸ್ ಕೊಡೋದಾದ್ರೆ ನೋಡಿ, ಮಿಸ್ಟರ್ ರವಿ ಆಫರ್ಸ್ ಟು ಸೆಲ್ ಇಸ್ ಮಾರುತಿ ಸ್ವಿಫ್ಟ್ ಕಾರ್ ಟು ಕುಮಾರ್ ಫಾರ್ ₹80,000. ಸೊ ಒನ್ ಕುಮಾರ್ ಅಕ್ಸೆಪ್ಟ್ಸ್ ದ ಆಫರ್, ಇಟ್ ಬಿಕಮ್ಸ್ ಅನ್ ಅಗ್ರಿಮೆಂಟ್. ಅವನ ಹತ್ರ ಯಾವ್ದೋ ಒಂದು ಮಾರುತಿ ರವಿ ಅನ್ನೋರು ಒಂದು ಆಫರ್ ಅನ್ನ ಕೊಡ್ತಾ ಇದ್ದಾರೆ ಕುಮಾರ್ ಅನ್ನೋನ್ಗೆ, ಅದು ಒಂದು ಮಾರುತಿ ಸ್ವಿಫ್ಟ್ ಕಾರ್ ಇದೆ ನನ್ನ ಹತ್ರ, ನೀನ್ ತಗೊಂತೀಯ ಅಂತೇಳಿ, ₹80,000 ನೀನ್ ತಗೊಂತೀಯ ಅಂತೇಳಿ. ಸೊ ಆ ಕುಮಾರ್ ಅನ್ನೋರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅದು ಒಂದು ಅಗ್ರಿಮೆಂಟ್ ಆಗುತ್ತೆ. ಸೊ ಅದೇ ತರ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ಸಂತೋಷ್ ಅನ್ನೋರು, ಮಿಸ್ಟರ್ ಸಂತೋಷ್ ಆರ್ಡರ್ಸ್ ಪಿಜ್ಜಾ ಫ್ರಮ್ ಡೊಮಿನೋಸ್ which is executed by Domino's by sending pizza at the given address. In this case, Santosh order for pizza results in an offer. Is an offer ಆಗುತ್ತೆ, which was accepted by which was accepted by Domino's by sending pizza, which constitutes an agreement. ಏನಾಗುತ್ತೆ ಅಂದ್ರೆ, ಮಿಸ್ಟರ್ ಸಂತೋಷ್ ಅವರು ಒಂದು ಪಿಜ್ಜಾನ ಆರ್ಡರ್ ಮಾಡಿದ್ರು ಡೊಮಿನೋಸ್ಗೆ. ಸೊ ಡೊಮಿನೋಸ್ ಅವರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು, ಅಂದ್ರೆ ಪಿಜ್ಜಾನ ಕಳಿಸಿದ್ರು ಆ ಒಂದು ಏನ್ ಅಡ್ರೆಸ್ ಕೊಟ್ಟಿದ್ದ. ಯಾಕೆಂದ್ರೆ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಾ ಇದೆ, ಆನ್ಲೈನ್ ಅಲ್ಲಿ ಇವತ್ತು
ನಾವೇನು ಆರ್ಡರ್ಸ್ ಅನ್ನ ಮಾಡ್ಬೋದು, ಫುಡ್ ಆರ್ಡರ್ಸ್ ಅನ್ನ ಮಾಡ್ಬೋದು. ಸೊ ಅವರು ಆರ್ಡರ್ಸ್ ಅನ್ನ ಕೊಟ್ಟಿದ್ದಾರೆ ಡೊಮಿನೋಸ್ಗೆ, ನಂಗೆ ಇಷ್ಟು ಒಂದು ಪಿಜ್ಜಾನ ಕಳಿಸಿ ಅಂತ ಹೇಳಿ. ಸೊ ಇವರ ಆರ್ಡರ್ ಅನ್ನ ಆ ಒಂದು ಪರ್ಟಿಕ್ಯುಲರ್ ಅಡ್ರೆಸ್ಗೆ ಅವರು ಏನು ಸಂತೋಷ್ ಏನು ಆರ್ಡರ್ ಅನ್ನ ಕೊಟ್ಟಿದ್ರು, ಪಿಜ್ಜಾಗೆ ಏನು ಆರ್ಡರ್ ಅನ್ನ ಕೊಟ್ಟಿದ್ರು ಅದು ಆಫರ್ ಆಗುತ್ತೆ. ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಡೊಮಿನೋಸ್ ಅವರು ಪಿಜ್ಜಾನ ಕಳಿಸಿದ್ದಾರೆ ಅಂದ್ರೆ ಅದು ಒಂದು ಅಗ್ರಿಮೆಂಟ್ ಆಗುತ್ತೆ. ಅಂದ್ರೆ ಇಲ್ಲಿ ಸಂತೋಷ್ ಆರ್ಡರ್ ಏನಾಗುತ್ತೆ, ಆಫರ್ ಆಗುತ್ತೆ. ಸೊ ಪಿಜ್ಜಾ ಅವರು ಏನೋ ಒಂದು ಡೊಮಿನೋಸ್ ಅವರು ಆ ಪಿಜ್ಜಾನ ನಾನು ಕಳಿಸ್ತೀನಿ ಅಂತ ಏನ್ ಹೇಳಿದರೆ ಅದು ಅಕ್ಸೆಪ್ಟೆನ್ಸ್ ಆಗುತ್ತೆ. ಸೊ ದಟ್ಸ್ ಆಲ್ಸೋ ಕ್ರಿಯೇಟ್ ಆನ್ ಅಗ್ರಿಮೆಂಟ್. ಸೊ ಇಲ್ಲೂ ಅಷ್ಟೇ ಒಂದು ಅಗ್ರಿಮೆಂಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ಲೆಟ್ ಮಿ ಮೂವ್ ಟು ದ ನೆಕ್ಸ್ಟ್ ಸ್ಲೈಡ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಗ್ರಿಮೆಂಟ್. ಸೊ ಒಂದು ಅಗ್ರಿಮೆಂಟಿನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅನ್ನೋದು ನೋಡೋದಾದ್ರೆ, ಮೋರ್ ದ್ಯಾನ್ ಒನ್ ಪರ್ಸನ್. ನೋಡಿ ಇದ್ರಲ್ಲಿ ಏನಪ್ಪಾ ಅಂದ್ರೆ ಮೈನ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದ್ರಲ್ಲಿ ಇನ್ಕ್ಲೂಡ್ ಆಗುತ್ತೆ ಅಂದ್ರೆ, ಇದರಲ್ಲಿ ಮೋರ್ ದ್ಯಾನ್ ಒನ್ ಪರ್ಸನ್, ಒಬ್ಬನಿಗಿನ್ನ ಜಾಸ್ತಿ ಇರಬೇಕು. that to constitute an agreement at least two persons should be there, as one person cannot make an agreement with himself or herself. ನೋಡಿ ನಾನೇನಾದ್ರೂ ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕು ಅಂದ್ರೆ ನಾನೇ ಅಗ್ರಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅಲ್ವಾ. ನನಗೆ ಏನೋ ಗೂಡ್ಸ್ ನನ್ನ ಹತ್ರ ಇರೋದೇ, ನನ್ನ ಹತ್ರ ಗೂಡ್ಸ್ ನನಗೆ ನಾನೇ ಮಾಡ್ಕೊಳಕ್ಕೆ ಬರೋದಿಲ್ಲ. ಹಾಗಾಗಿ ಮೈನ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪಾ ಅಂದ್ರೆ ಒಂದು ಅಗ್ರಿಮೆಂಟ್ ಅಲ್ಲಿ ಮೋರ್ ದ್ಯಾನ್ ಒನ್ ಪರ್ಸನ್, ನೋಡಿ ಒಬ್ಬರಿಗಿನ್ನ ಜಾಸ್ತಿ ಇರಬೇಕು. ಅದು ಇಬ್ಬರಾದ್ರೂ ಇರ್ಬೋದು ಅಥವಾ ಮೋರ್ ದ್ಯಾನ್ ಟೂ ಪರ್ಸನ್ಸ್ ಆದ್ರೂ ಇರ್ಬೋದು, ಆದ್ರೆ ಅಟ್ಲೀಸ್ಟ್ ಟೂ ಪರ್ಸನ್ಸ್ ಇರ್ಲೇಬೇಕು ಅಂತೇಳಿ ಅಲ್ವಾ. ಟೂ ಪರ್ಸನ್ಸ್ ಇಲ್ಲ ಅಂದ್ರೆ ನಾನು ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಳೋದಕ್ಕೆ ಬರೋದೇ ಇಲ್ಲ ಅಲ್ವಾ. ಯಾಕೆಂದ್ರೆ ನನಗೆ ನಾನೇ ಗೂಡ್ಸ್ ಅನ್ನ ಸೇಲ್ ಮಾಡ್ಕೊಳ್ಳೋಕೆ ಬರೋದಿಲ್ಲ. ನಾನು ತಂದಿರೋದೇನು ಗೂಡ್ಸ್ ನ ಬೇರೆಯವ್ರಿಗೆ ಸೇಲ್ ಮಾಡೋದಕ್ಕೆ. ಸೊ ಬೇರೆಯವ್ರಿಗೆ ಸೇಲ್ ಮಾಡಬೇಕು ಅಂದ್ರೆ ಒಬ್ಬ ಪರ್ಸನ್ ಇರಬೇಕು. ದೆನ್ ಅನದರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಸ್ ಕಾನ್ಸೆನ್ಸಸ್ ಅಡ್ ಇಡಮ್ ಅಂತ ಹೇಳ್ತೀವಿ. ಸೊ ಈ ಕಾನ್ಸೆನ್ಸಸ್ ಅಡ್ ಇಡಮ್ ಅನ್ನೋದು ಒಂದು ಲ್ಯಾಟಿನ್ ವರ್ಡ್. ಇದು ದ ವರ್ಡ್ ಕಾನ್ಸೆನ್ಸಸ್ ಅಡ್ ಇಡಮ್ ಇಸ್ ಲ್ಯಾಟಿನ್ ವರ್ಡ್ ವಿಚ್ ಮೀನ್ಸ್ co-occurrence of minds ಅಂತ ಹೇಳ್ತೀವಿ. ದಟ್ ಈಸ್ ಬೋತ್ ದ ಪಾರ್ಟೀಸ್ ಮೇಕಿಂಗ್ ದ ಅಗ್ರಿಮೆಂಟ್ ಮಸ್ಟ್ ಅಗ್ರಿ ಅಪಾನ್ ದಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಫ್ ದ ಅಗ್ರಿಮೆಂಟ್ ವಿತ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಅದೇನಪ್ಪ ಅಂದ್ರೆ ನೋಡಿ ಇದ್ರ ಅರ್ಥ ಏನು, ಇದು ಲ್ಯಾಟಿನ್ ವರ್ಡ್ ಇಂದ ಬಂದಿದೆ. ಕಾನ್ಸೆನ್ಸಸ್ ಅಡ್ ಇಡಮ್ ಅನ್ನೋದು co-occurrence ಆಫ್ ಮೈಂಡ್ಸ್ ಅಂತ ಹೇಳ್ತೀವಿ. ಅದೇನಪ್ಪಾ ಅಂದ್ರೆ ಇಬ್ರು ಪರ್ಸನ್ಸ್ ಏನಿರ್ತಾರಲ್ಲ, ಬೋತ್ ದ ಪಾರ್ಟೀಸ್ ಏನಿರ್ತಾರೆ, ಮೇಕಿಂಗ್ ದ ಅಗ್ರಿಮೆಂಟ್ must agree upon the terms and conditions of the agreement. The terms and conditions ಏನಿರುತ್ತೆ ಆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗೆ ಒಪ್ಕೊಂಡಿರ್ಬೇಕು ಅಂತೇಳಿ, ವಿತ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಂತೇಳಿ. ಯಾಕಂದ್ರೆ ಇವತ್ತು ನೋಡಿ ಯಾವುದೇ ಒಂದು ಗೂಡ್ಸ್ ಅನ್ನ ನಾವು ಪರ್ಚೇಸ್ ಮಾಡಕ್ ಹೋದಾಗ ಗ್ಯಾರಂಟಿ ಅಂಡ್ ವಾರಂಟಿ ಅಂತ ಹೇಳಿ ಇರುತ್ತೆ. ಸೊ ಅಂದ್ರೆ ಇವಾಗ ನೋಡಿ ಕೆಲವು ಗೂಡ್ಸ್ ಅನ್ನ ನಾವು ತಗೊಂಡಾಗ ಇಷ್ಟು ಗ್ಯಾರಂಟಿ ಕೊಟ್ಬಿಟ್ಟಿದ್ದಾರೆ, 2 years ಗ್ಯಾರಂಟಿ ಕೊಟ್ಬಿಟ್ಟಿದ್ದಾರೆ ಅಂತೇಳಿ ನಾವು ಪರ್ಚೇಸ್ ಮಾಡ್ಕೊಂಡ್ ಬರ್ತೀವಿ. ಆದ್ರೆ ಕೆಲವು ಕಂಡೀಷನ್ಸ್ ಅನ್ನ ಓದಿರೋದಿಲ್ಲ. ಅಂದ್ರೆ ಇಲ್ಲಿ ನೋಡಿ ಗ್ಯಾರಂಟಿ ಅಂಡ್ ವಾರಂಟಿ ಯಾವಾಗ ಅಪ್ಲಿಕೇಬಲ್ ಆಗುತ್ತೆ, ಸಪೋಸ್ ಆ ಗೂಡ್ಸ್ ಏನಾದ್ರು ಕೆಟ್ಟೋದ್ರೆ ನಾವು ಅದನ್ನ ರಿಪ್ಲೇಸ್ ಮಾಡ್ಕೊಡ್ತೀವಿ, ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿರ್ತಾರೆ. ಯಾವಾಗ ನೋಡಿ ಎಷ್ಟೋ ಸತಿ ನಾವು ನೋಡ್ದೆ ನೋಡಿ 5 years ಗ್ಯಾರಂಟಿ, 5 years ಗ್ಯಾರಂಟಿ ಹೇಳ್ಬಿಟ್ಟಿದ್ದಾನೆ. ಇನ್ನೊಬ್ಬ ಯಾರು ಹೇಳ್ತಾನೆ 10 years ಗ್ಯಾರಂಟಿ ಅಂತ ಹೇಳಿರ್ತಾನೆ. ಇವ್ನು 5 years ಹೇಳ್ತಾನೆ, ಅವ್ನು 10 years ಗ್ಯಾರಂಟಿ ಹೇಳ್ತಾನೆ ಅಂತ ಹೇಳ್ಬಿಟ್ಟು ಆ ಗೂಡ್ಸ್ ತಗೊಂಡ್ ಬಂದ್ಬಿಟ್ಟಿರ್ತೀವಿ ನಾವು. ಆದ್ರೆ ಅಲ್ಲಿ ಕಂಡೀಷನ್ಸ್ ಹೇಳಿರ್ತಾರೆ ನೋಡಿ, ಕೆಲವು ಗ್ಯಾರಂಟಿ ಕೊಡ್ತೀವಿ ಬಟ್ ಇಟ್ ಸಬ್ಜೆಕ್ಟ್ ಟು ಸರ್ಟನ್ ಕಂಡೀಷನ್ಸ್ ಅಂತ ಹೇಳ್ತಾರೆ ಅವರು. ಯಾಕೆಂದ್ರೆ ಎಷ್ಟೋ ಟೈಮು ವೋಲ್ಟೇಜ್ ಜಾಸ್ತಿ ಬಂದ್ಬಿಡುತ್ತೆ, ವೇರಿಯೇಷನ್ ಆಗ್ಬಿಡುತ್ತೆ. ವೋಲ್ಟೇಜ್ ವೇರಿಯೇಷನ್ ಆಗಿ ಅದೇನಾದ್ರು ಕೆಟ್ಟೋಗ್ಬಿಟ್ರೆ ಅವಾಗ ಅವರು ಗ್ಯಾರಂಟಿ ಅಪ್ಲಿಕೇಬಲ್ ಆಗೋದಿಲ್ಲ. ಅಂದ್ರೆ ನಾರ್ಮಲ್ ಕಂಡೀಷನ್ ಅಲ್ಲಿ, ಅಂದ್ರೆ ಇವಾಗ ಏನೋ ನಾನು ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿ ಇಟ್ಕೊಂಡಿದೀನಿ, ನಾರ್ಮಲ್ ಆಗಿ ಯಾವುದೋ ವೋಲ್ಟೇಜ್ ವೇರಿಯೇಷನ್ಸ್ ಆ ರೀತಿ ಎಲ್ಲ ಇದೆ. ಇನ್ ಕೇಸ್ ಆದ್ರೂ ನಾನು ಅದನ್ನ ಸ್ಟೆಬಿಲೈಸರ್ ಅಡಾಪ್ಟ್ ಮಾಡಿಲ್ಲ, ಅದನ್ನ ಯೂಸ್ ಮಾಡಿಲ್ಲ, ಅಥವಾ ಇನ್ನೇನೋ ರೀತಿ ನಾನೇ ಅದನ್ನ ಏನೋ ಪ್ರಾಬ್ಲಮ್ ಇಂದ ಅದನ್ನ ನಾನು ಏನೋ ಹಾಳು ಮಾಡಿಬಿಟ್ಟೆ ಅನ್ಕೊಳ್ಳಿ. ಅಂದ್ರೆ ಮ್ಯಾನ್ಯಲ್ ಆಗಿ ನಾವು ಅದನ್ನ ಗೂಡ್ಸ್ ಅನ್ನ ಹಾಳು ಮಾಡಿರಬಾರ್ದು. ಅದಷ್ಟು ಕತೆ ಇನ್ ಕೇಸ್ ಕೆಲವು ಟೈಮ್ ನಾವು ಪರ್ಚೇಸ್ ಮಾಡ್ತಗೊಂಡಾಗ ಏನೋ ಒಂದು ಟೆಕ್ನಿಕಲ್ ಡಿಫೆಕ್ಟ್ ಅಂತ ಏನ್ ಹೇಳ್ತೀವಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಆ ಗೂಡ್ಸ್ ಏನಾದ್ರು ಕೆಟ್ಟೋಗಿದ್ರೆ ಮಾತ್ರ ಅವರು ಅದನ್ನ ರಿಪ್ಲೇಸ್ ಮಾಡ್ಕೊಡ್ತಾರೆ. ಅದರ್ವೈಸ್ ರಿಪ್ಲೇಸ್ ಮಾಡೋದಿಲ್ಲ, ಸಬ್ಜೆಕ್ಟ್ ಟು ಸರ್ಟನ್ ಕಂಡೀಷನ್ಸ್ ಅಂತ ಹೇಳಿರ್ತಾರೆ. ಎಷ್ಟೋ ಸತಿ ನಾವೇನಪ್ಪಾ ಅಂದ್ರೆ
ಒಬ್ಬ ಇಗ್ನೋರೆಂಟ್ ಆಗಿ, ಅಂದ್ರೆ ಗೊತ್ತಾಗೋದಿಲ್ಲ ನಮ್ಗೆ, ಏನಪ್ಪಾ ಇನ್ನು 5 ವರ್ಷ ಕಂಪೇರ್ ಮಾಡ್ತೀವಿ, ಸೊ 5 ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ, ಇವ್ರು 7 years ಗ್ಯಾರಂಟಿ ಕೊಟ್ಟಿದ್ದಾರೆ, ಇವ್ರು 10 years ಗ್ಯಾರಂಟಿ ಕೊಟ್ಟಿದ್ದಾರೆ, 10 years ಯಾರು ಗ್ಯಾರಂಟಿ ಕೊಡ್ತಿದಾರೋ ಅವ್ರು ತಂದ್ಬಿಡೋಣ ಅಂತ ಹೇಳಿ ತಗೊಂಡ್ಬಂದ್ಬಿಡ್ತೀವಿ. ಆದ್ರೆ ಕಂಡೀಷನ್ಸ್ ಅಲ್ಲಿ ಇರ್ತಾರೆ, ಆ ಕಂಡೀಷನ್ಸ್ಗೆ ಫುಲ್ಫಿಲ್ ಆಗಿದ್ರೆ ಮಾತ್ರ ಅವರು ಅವರ ಒಂದು ಏನು ಏನ್ ರಿಪ್ಲೇಸ್ ಮಾಡ್ತೀವಿ ನಾವು ಗೂಡ್ಸ್ ಅಂತ ಏನ್ ಹೇಳಿರ್ತಾರೆ, ಅಂದ್ರೆ ಗ್ಯಾರಂಟಿ ಅಂಡ್ ವಾರಂಟಿ ಏನ್ ಕೊಟ್ಟಿರ್ತಾರೆ ಅದು ಅಪ್ಲಿಕೇಬಲ್ ಆಗುತ್ತೆ. ಅಂದ್ರೆ ದೀಸ್ ಗ್ಯಾರಂಟಿ ಅಂಡ್ ವಾರಂಟಿ ಇಸ್ ಅಪ್ಲಿಕೇಬಲ್ ಇಫ್ ದ ಫಾಲೋಯಿಂಗ್ ಕಂಡೀಷನ್ಸ್ ಆರ್ ಟು ಬಿ ಫುಲ್ಫಿಲ್ಡ್ ಅಂತ ಹೇಳಿರ್ತಾರೆ. ಆದ್ರೆ ಆ ಕಂಡೀಷನ್ಸ್ ನೋಡೇ ಇರೋದಿಲ್ಲ ನಾವು ಕೆಲವು ಟೈಮ್. ಹಾಗಾಗಿ ಇಬ್ಬರು ಪಾರ್ಟೀಸ್ ಅಲ್ಲಿ ಅಗ್ರಿಮೆಂಟ್ ಅನ್ನ ಮಾಡ್ಕೋಬೇಕಾದ್ರೆ ಆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ನಾವು ಅರ್ಥ ಮಾಡ್ಕೊಂಡಿರ್ಬೇಕು. ಯಾಕಂದ್ರೆ ಎಷ್ಟೋ ಸತಿ ನಾವು ಟರ್ಮ್ ಅಂಡ್ ಕಂಡೀಷನ್ಸ್ ಅನ್ನ ಅರ್ಥ ಮಾಡ್ಕೊಳ್ದೆ ನಾವು ಒಪ್ಕೊಂಡ್ಬಿಟ್ಟು ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ಕೊಂಡ್ ಬಂದಿರ್ತೀವಿ. ಆ ಪ್ರಾಬ್ಲಮ್ ಆದಾಗ್ಲೇ ನಾವು ನೋಡ್ಕೊಳ್ಳೋದು. ಸೊ ಪ್ರಾಬ್ಲಮ್ ಬಂದಾಗ ನೋಡಿ ಇದಕ್ಕೆ ಅಪ್ಲೈ ಆಗೋದಿಲ್ಲ. ಎಷ್ಟೋ ಸತಿ ಹೇಳ್ತಾ ಹೋಗ್ತಾರೆ ನೋಡಿ, ನಾವು ಕೊಟ್ಟಿರೋದಕ್ಕೆ ಏನಪ್ಪಾ ಗ್ಯಾರಂಟಿ ಕೊಟ್ಟಿರೋದೇನು, ಅದ್ರ ಒಳಗಡೆ ಇರ್ತಕ್ಕಂಥ ಮೋಟಾರ್ ಏನಾದ್ರೂ ಮಿಷಿನ್ ಅಂತ ನಾವೇನ್ ಹೇಳ್ತೀವಿ ಅದಾಳಾದ್ರೆ ಮಾತ್ರ ಎಂಟೈರ್ ಎಲ್ಲದಕ್ಕೂ ನಾವು ಕೊಟ್ಟಿಲ್ಲ. ನೋಡಿ ಅಗೇನ್ ಅಲ್ಲಿ ಕಂಡೀಷನ್ ಹಾಕಿರ್ತಾರೆ, ನಾನು ಯಾವ್ದಕ್ಕೆ ರಿಪ್ಲೇಸ್ಮೆಂಟ್ ಕೊಟ್ಟಿದ್ದೀನಿ, ಗ್ಯಾರಂಟಿ ಕೊಟ್ಟಿದ್ದೀನಿ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಎಂಟೈರ್ ನಾವೇನೋ ಒಂದು ಇನ್ ಕೇಸ್ ಒಂದು ರೆಫ್ರಿಜರೇಟರ್ ತಂದಿದ್ದೀನಿ ಅಂದ್ರೆ ಎಂಟೈರ್ ಪಾಟ್ಗಲ್ಲ, ಅದ್ರಲ್ಲಿರ್ತಕ್ಕಂಥ ಯಾವುದೋ ಒಂದು ಐಟಮಿಗೆ ಮಾತ್ರ ಆ ಕಂಡೀಷನ್ ಅಪ್ಲೈ ಆಗ್ತಾ ಇರುತ್ತೆ, ಅಂದ್ರೆ ಆ ಒಂದು ಗ್ಯಾರಂಟಿ ಅಪ್ಲೈ ಆಗ್ತಾ ಇರುತ್ತೆ. ಹಾಗಾಗಿ ನಾವೆಲ್ಲವನ್ನೂ ಓದ್ಕೊಂಡಾಗ ಅದರಲ್ಲಿ ಏನಿದೆ ಅನ್ನೋದು ಕ್ಲಿಯರ್ ಆಗಿ ನಮ್ಗೆ ಅರ್ಥ ಆಗುತ್ತೆ. ಆದ್ರೆ ಬಟ್ ಇಲ್ಲೇನಪ್ಪಾ ಅಂದ್ರೆ ಕಾನ್ಶಿಯನ್ಸಸ್ ಅಡ್ಡಿಡಮ್ ಅಲ್ಲಿ ಅದೆಲ್ಲನೂ ನಮ್ಗೆ ಅರ್ಥ ಆಗಿದೆ. ಸೊ ನೋಡಿ ಅವ್ರು ಹೇಳೋದೆಲ್ಲನೂ ಸಹ ನಮ್ಗೆ ಅರ್ಥ ಆಗಿದೆ, ನಾವು ಅರ್ಥ ಮಾಡ್ಕೊಂಡಿದೀವಿ ಅಂತೇಳಿ. ನಮ್ಮ ಡ್ಯೂಟೀಸ್ ಏನು, ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನು, ದೇ ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿ ರೆಸ್ಪೆಕ್ಟಿವ್ ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಥ್ರೂಔಟ್ ದ ಪೀರಿಯಡ್ ಆಫ್ ದ ಅಗ್ರಿಮೆಂಟ್. ಥ್ರೂಔಟ್ ದ ಪೀರಿಯಡ್ ಆಫ್ ದಿ ಅಗ್ರಿಮೆಂಟ್ ಏನಿದೆ, ಅಗ್ರಿಮೆಂಟ್ ಅಲ್ಲಿ ಏನೆಲ್ಲ ಕಂಡೀಷನ್ಸ್ ಏನಿದೆ ಎಲ್ಲಾ ಕಂಡೀಷನ್ಸ್ಗೂ ನಾನು ಒಪ್ಕೊಂಡಿದ್ದೀನಿ ಅಂತ ಹೇಳಿ. So this means that parties to the agreement must agree upon the same thing in the same sense. ಅದೇ ರೀತಿಯಲ್ಲಿ ಒಬ್ಬ ಯಾರೋ ಆಫರ್ ಕೊಟ್ಟಿದ್ದಾನೆ, ಆಫರ್ ಅವನು ಏನ್ ಹೇಳ್ತಾ ಇದ್ದಾನೆ ಅದೇ ತರ ನಾನು ಅದನ್ನ ಅರ್ಥ ಮಾಡ್ಕೊಂಡಿದ್ದೀನಿ ನೋಡಿ. ಸೇಮ್ ಥಿಂಗ್ ಇನ್ ದಿ ಸೇಮ್ ಸೆನ್ಸ್ ಅಂತೇಳಿ. ಯಾಕಂದ್ರೆ ಅವನ್ ಏನ್ ಹೇಳ್ತಾ ಇದ್ದಾನೆ, ಯಾರು ಆಫರ್ ಮೈಂಡ್ ಅಲ್ಲಿ ಆಫರರ್ ಅಂಡ್ ಅಕ್ಸೆಪ್ಟರ್ ಅಂತ ಏನ್ ಹೇಳ್ತೀವಿ, 2 persons ಏನ್ ಹೇಳ್ತಾರೆ, ಆಫರ್ ಮೈಂಡ್ ಅಲ್ಲಿ ಏನಿದೆಯೋ ಅದನ್ನ ಅದೇ ರೀತಿಯಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತೇಳಿ. ಸೇಮ್ ಥಿಂಗ್ ಇನ್ ದ ಸೇಮ್ ಸೆನ್ಸ್ ಅಂತ ಹೇಳ್ತೀವಿ. ಆಸ್ ಇಟ್ ವಾಸ್ ಇಂಟೆಂಡೆಡ್, ಅಂದ್ರೆ ಏನಕ್ಕೆ ಅದು ಅಗ್ರಿಮೆಂಟ್ ಮಾಡ್ಕೊಂತ ಇದ್ದಾನೆ, ಅವ್ನು ಏನ್ ಹೇಳ್ತಾ ಇದ್ದಾನೆ ಅದಕ್ಕೆ ತಕ್ಕಂತೆ ಅದೇ ರೀತಿಯಲ್ಲಿ ನಾನು ಅದನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ವಿತ್ ರೆಸ್ಪೆಕ್ಟ್ ಟು ದೇರ್ ಕರೆಸ್ಪಾಂಡಿಂಗ್ ರೈಟ್ಸ್ ಅಂಡ್ ಡ್ಯೂಟೀಸ್ concerning the performance of the promise in the past or future. In the past performance ಇರ್ಬೋದು ಅಥವಾ ಫ್ಯೂಚರ್ ಇರ್ಬೋದು, ಮುಂದೆ ಆದ್ರೂ ನಾನು ಅದನ್ನ ಮಾಡ್ಕೊಡ್ತೀನಿ ಅಂತ ಹೇಳಿರ್ಬೋದು, ಸೊ ಆಲ್ರೆಡಿ ಆ ಪರ್ಫಾರ್ಮೆನ್ಸ್ ಆಗಿರ್ಬೋದು. ವಿತ್ ರೆಸ್ಪೆಕ್ಟ್ ಟು ದೇರ್ ಕರೆಸ್ಪಾಂಡಿಂಗ್ ರೈಟ್ಸ್ ಅಂಡ್ ಡ್ಯೂಟೀಸ್ ಏನಿದೆ, ಸೊ ಆ ರೈಟ್ಸ್ ಅಂಡ್ ಡ್ಯೂಟೀಸ್ ಅನ್ನ ನಾವು ಸೇಮ್ ಥಿಂಗ್ ಇನ್ ದ ಸೇಮ್ ಸೆನ್ಸ್ ಅಲ್ಲಿ ಅರ್ಥ ಮಾಡ್ಕೊಂಡಿದೀವಿ ಅಂತ. ಯಾಕಂದ್ರೆ ಎಷ್ಟೋ ಇವತ್ತು ನಿಮ್ಗೆ ಆಲ್ರೆಡಿ ನಾನೇನ್ ಹೇಳ್ದೆ, ರೈಟ್ಸ್ ಅಂಡ್ ಡ್ಯೂಟೀಸ್ ಅಂತ ಏನಿರುತ್ತೆ ನೋಡಿ, ಪ್ರತಿಯೊಂದು ಒಂದು ಆಫರ್ ಅಂಡ್ ಅಕ್ಸೆಪ್ಟೆನ್ಸ್ ಅಂತ ಬಂದಂತ ಟೈಮಲ್ಲಿ ಒಬ್ಬ ಗೂಡ್ಸ್ ಅನ್ನ ಆಫರ್ ಮಾಡಿದಾನೆ, ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಅದರದೇ ಆದ ಒಂದು ರೈಟ್ಸ್ ಮತ್ತೆ ಡ್ಯೂಟೀಸ್ ಇರುತ್ತೆ. ಯಾಕಂದ್ರೆ ಇವತ್ತು ನಾನು ಏನೋ ಒಂದು ಆರ್ಡರ್ ಅನ್ನ ಕೊಟ್ಟಿದ್ದೀನಿ ಅಂತಂದ್ರೆ, ನಾನು ಆಫರ್ ಮಾಡಿದ್ದೀನಿ, ಇನ್ನೊಬ್ಬ ಒಪ್ಕೊಂಡಿದ್ದಾನೆ ಅಂದ್ರೆ ಆ ಗೂಡ್ಸ್ ಅನ್ನ ತಂದು ಕೊಟ್ರೆ ಅವನು ನನ್ನ ಡ್ಯೂಟಿ ಏನು, ಅದ್ರ ಅಮೌಂಟ್ ಅನ್ನ ನಾನು ಪೇ ಮಾಡ್ಬೇಕು. ಯಾಕಂದ್ರೆ ಇವತ್ತು ನೋಡಿ ಯಾವ್ದೋ ಒಂದು ಇದರಲ್ಲಿ ಆನ್ಲೈನ್ ಮಾರ್ಕೆಟಿಂಗ್ ಇವತ್ತು ಸುಮಾರು ಇದೆ. ಸೊ ಆನ್ಲೈನ್ ಮಾರ್ಕೆಟಿಂಗ್ ಅಲ್ಲಿ ನಾನು ಯಾವುದೋ ಒಂದು ಗೂಡ್ಸ್ ಅನ್ನ ಆರ್ಡರ್ ಮಾಡಿದ್ದೀನಿ ಅಂದ್ರೆ ಆ ಗೂಡ್ಸ್ ಅನ್ನ ಇಟ್ಸ್ ಮೈ ರೈಟ್ಸ್ ಟು ಗೆಟ್ ದಟ್ ಗೂಡ್ಸ್ ಅಲ್ವಾ. ಅವ್ರು ಹೇಳ್ತಾರೆ ವಿತಿನ್ 8 days ಅಲ್ಲಿ ಆ ಗೂಡ್ಸ್ ನಿಮ್ಗೆ ಒಂದು ತಲುಪುತ್ತೆ ಅಂತೇಳಿ. ಸಪೋಸ್ ಅದ್ರ ಬೆಲೆ 20,000 ಇದೆ ಅಂದ್ಮೇಲೆ ನನ್ನ ಡ್ಯೂಟಿ ಅದು ಆ 20,000 rupees ಕೊಡ್ತಕ್ಕಂಥ ಡ್ಯೂಟಿ ನಂದದು. ಯಾಕೆಂದ್ರೆ ಇವತ್ತು ಎಷ್ಟೋ ಆನ್ಲೈನ್ ಅಲ್ಲಾದ್ರೂ ಪೇಮೆಂಟ್ ಮಾಡ್ಬೋದು, ಅಥವಾ ಆ ಗೂಡ್ಸ್ ಅನ್ನ ಡೆಲಿವರಿ ಕೊಟ್ಟ ಮೇಲೆ ಆಫ್ಟರ್ ದಟ್ ಡೆಲಿವರಿ ನಾನು ಅದನ್ನ ಅಮೌಂಟ್ ಅನ್ನ ಡೆಲಿವರಿ ಟೈಮ್ ಅಲ್ಲಿ ಆ ಪೇಮೆಂಟ್ ಅನ್ನ ನಾನು ಮಾಡ್ತೀನಿ ಅಂತೇಳಿ ಒಪ್ಕೊಂಡಿರ್ತೀನಿ. ಸೊ ಅವ್ರ ಗೂಡ್ಸ್ ಅನ್ನ ತಗೊಂಡ್ ಬಂದಿದ್ದಾರೆ, ನಾನು ಅದನ್ನ ಅಮೌಂಟ್ ಅನ್ನ ಕೊಟ್ಟಿಲ್ಲ ಅಂದ್ರೆ ಇಟ್ಸ್ ಮೈ ಡ್ಯೂಟಿ ಅಲ್ವಾ. ಅದೇ ತರ ನನ್ನ ಡ್ಯೂಟಿ ಅದೇ ತರ ಇನ್ನೊಂದೇನಪ್ಪಾ ಅಂದ್ರೆ ಗೂಡ್ಸ್ ಅನ್ನ ತಗೊಂಡ್ಮೇಲೆ ಅದ್ ಯಾವುದೇ ರೀತಿಯ ಸಮಸ್ಯೆಗಳಾದ್ರೆ, ಕೆಲವು ಟೈಮು
ಆನ್ಲೈನ್ ನಲ್ಲಿ ನಾನು ಪರ್ಚೇಸ್ ಮಾಡಿರ್ತೀನಿ. ಇವತ್ತೇನಾಗಿದೆ ಅಂದ್ರೆ ಆಕ್ಚುಲಿ ಆನ್ಲೈನ್ ಅಲ್ಲಿ ನೋಡೋದಕ್ಕೆ ಕೆಲವು ಗೂಡ್ಸ್ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ, ಬಟ್ ಅದನ್ನ ತಗೊಂಡ್ಮೇಲೆ ಗೊತ್ತಾಗೋದು ಅದು ಆ ರೀತಿ ಅಂದ್ರೆ ಏನೋ ಅವ್ರೇನು ಮ್ಯಾಚ್ ಆಗ್ತಾ ಇಲ್ಲ. ಅವ್ರೇನು ಗೂಡ್ಸ್ ತೋರಿಸಿದ್ರು ಆನ್ಲೈನ್ ಅಲ್ಲಿ, ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಆ ಗೂಡ್ಸ್ ಅದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ ಅಂತೇಳಿ. ನನ್ನ ಎಕ್ಸ್ಪೆಕ್ಟೇಷನ್ ಆಫ್ ಕ್ವಾಲಿಟಿ ಏನಿತ್ತು ಮತ್ತೆ ಅವ್ರು ಏನು ಆನ್ಲೈನ್ ಅಲ್ಲಿ ತೋರಿಸಿದ್ರು ಅಂದ್ರೆ ಅದಕ್ಕೆ ಈ ಗೂಡ್ಸ್ ಮ್ಯಾಚ್ ಆಗ್ತಿಲ್ಲ ಅಂತೇಳಿ. ಸೊ ಅವಾಗ ನಾನೇನ್ ಮಾಡ್ತೀನಿ, ಅದನ್ನ ವಾಪಸ್ ಹಾಕ್ಬೋದು. ನನ್ನ ರೈಟ್ಸ್ ಅದು, ನಾನು ಕೇಳ್ಬೋದು, ನೋಡಿ ನಾನು ಇಂಥ ಗೂಡ್ಸ್ ಆರ್ಡರ್ ಮಾಡಿದ್ದೀನಿ, ಆದ್ರೆ ಅದು ಕ್ವಾಲಿಟಿ ಫುಲ್ಫಿಲ್ ಆಗಿಲ್ಲ, ಹಾಗಾಗಿ ಇಟ್ಸ್ ಮೈ ರೈಟ್ ಟು ಕ್ಲೈಮ್ ಅಂತೇಳಿ. ಸೊ ಅದನ್ನ ನನ್ನ ಗೂಡ್ಸ್ನ ವಾಪಸ್ ಹಾಕಿ ನಾನು ಕೊಟ್ಟಿರೋ ದುಡ್ಡನ್ನ ನನಗೆ ರಿಟರ್ನ್ ಮಾಡಿ ಅಂತ ಹೇಳಿ ಕೇಳ್ಬೋದು. ಹಾಗಾಗಿ ಏನೊಂದು ಆಫರ್ ಅಂಡ್ ಅಕ್ಸೆಪ್ಟೆನ್ಸ್ ಏನಿರುತ್ತೆ, ಆ ರೆಸ್ಪೆಕ್ಟಿವ್ ರೈಟ್ಸ್ ಇರುತ್ತೆ ನೋಡಿ, ವಿತ್ ರೆಸ್ಪೆಕ್ಟ್ ಟು ದೇರ್ ಕರೆಸ್ಪಾಂಡಿಂಗ್ ರೈಟ್ ಅಂಡ್ ಡ್ಯೂಟೀಸ್ ಕನ್ಸರ್ನಿಂಗ್ ದ ಪರ್ಫಾರ್ಮೆನ್ಸ್ ಆಫ್ ಪ್ರಾಮಿಸ್ ಇನ್ ದ ಪಾಸ್ಟ್ ಆರ್ ಫ್ಯೂಚರ್. ಹಿಂದೆ ಆಲ್ರೆಡಿ ಪರ್ಫಾರ್ಮೆನ್ಸ್ ಆಗಿರ್ಬೋದು ಅಥವಾ ಫ್ಯೂಚರ್ ಅಲ್ಲಿ ಇರ್ಬೋದು. ಫ್ಯೂಚರ್ ಅಲ್ಲಿ ಈ ರೀತಿಯಾಗಿ ಕೆಲವೆಲ್ಲ ಕ್ಯಾಪಿಟಲ್ ಗೂಡ್ಸ್ ಕೆಲವೆಲ್ಲ ನೋಡಿ, ಕೆಲವು ಗೂಡ್ಸ್ ಅನ್ನ ನಾವೇನು ಪರ್ಚೇಸ್ ಮಾಡ್ತೀವಿ ಅಂದ್ರೆ ಎಸ್ಪೆಷಲಿ ಕನ್ಸ್ಯೂಮರ್ ಗೂಡ್ಸ್ ಅನ್ನ ತಗೊಂಡಾಗ ನಾವು ಅವ್ರು ಹೇಳಿರ್ತಾರಲ್ಲ ಫ್ಯೂಚರ್ ಅಲ್ಲಿ ಈ ರೀತಿಯಾಗಿ ಗ್ಯಾರಂಟಿ ಇದೆ, ವಾರಂಟಿ ಇದೆ ಅಂತ ಹೇಳಿದಾಗ ಫ್ಯೂಚರ್ ಅಲ್ಲೂ ಸಹ ಅದನ್ನ ಅವರು ಫುಲ್ಫಿಲ್ ಮಾಡಬೇಕು. ಸೊ ಫುಲ್ಫಿಲ್ ಮಾಡಿಲ್ಲ ಅಂದ್ರೆ ನನ್ನ ಹತ್ರ ಅದರ ಒಂದು ಬಿಲ್ಲಿಂಗ್ ಇತ್ತು ಅಂದ್ರೆ ರೆಸಿಪ್ಟ್ ಇರಬೇಕು, ನಾನು ಪರ್ಚೇಸ್ ಮಾಡಿದಕ್ಕೆ ಬಿಲ್ ಇರಬೇಕು. ಸೊ ಬಿಲ್ ಇದೆ ಅಂದ್ರೆ ಆ ಬಿಲ್ಲನ್ನ ಇಟ್ಕೊಂಡು ನಾನು ಕೋರ್ಟ್ ಅಲ್ಲಿ ಕ್ಲೈಮ್ ಮಾಡ್ಬೋದು. ನೋಡಿ ಇಷ್ಟೇ ವರ್ಷ ನೀವು 10 years ಗ್ಯಾರಂಟಿ ಅಂತ ಕೊಟ್ಟಿದ್ದೀರಾ, ನೋಡಿ ಎಷ್ಟೋ ಸತಿ ಕೆಲವು ಟೈಮು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಏನಾದ್ರು ಇತ್ತು ಅಂದ್ರೆ ಇವತ್ತು ನನ್ನ ಗೂಡ್ಸು ಎಷ್ಟೋ ಅದಕ್ಕೆ ಅಮೌಂಟ್ ಅನ್ನ ಕೊಟ್ಬಿಟ್ಟು ಪೇ ಮಾಡಿ ತಗೊಂಡ್ಬಂದಿರ್ತೀನಿ, ಅದ್ ನಾಳೆನೆ ಕೆಟ್ಟೋಗ್ಬಿಡುತ್ತೆ ಅಥವಾ ಇನ್ನೊಂದು ತಿಂಗಳಿಗೆ ಕೆಟ್ಟೋಗ್ಬಿಡುತ್ತೆ. ಸೊ ಆಗ ನಾನು ಕೋರ್ಟ್ಗೆ ಹೋಗ್ಬಿಟ್ಟು ನಾನು ಅದನ್ನ ಕ್ಲೈಮ್ ಮಾಡ್ಕೋಬಹುದು. ಬಟ್ ಇಲ್ಲೇನಾಗತ್ತೆ ಅಂದ್ರೆ ಅಗ್ರಿಮೆಂಟ್ ಅಲ್ಲಿ ಬಟ್ ಆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲ ನಾವು ಅರ್ಥ ಮಾಡ್ಕೊಂಡಿರ್ಬೇಕಾಗತ್ತೆ. ಅದಕ್ಕೆ ನಾವಿಲ್ಲಿ ಸೇಮ್ ಥಿಂಗ್ ಇನ್ ದಿ ಸೇಮ್ ಸೆನ್ಸ್ ಅಂತ ಹೇಳ್ತೀವಿ ನಾವಿಲ್ಲಿ. ಯಾಕಂದ್ರೆ ಇವತ್ತು ಫಾರ್ ಎಕ್ಸಾಂಪಲ್ ನೋಡಿ, ಇನ್ನೊಂದು ಎಕ್ಸಾಂಪಲ್ ಹೇಳೋದಾದ್ರೆ, ಒಬ್ಬ ಪರ್ಸನ್ ಎ ಇರ್ತಾನೆ, ಅವನು ನನ್ನ ಯಾವ್ದೋ ಒಂದು ಕಾರನ್ನ ತನ್ನಲ್ಲಿ ಇರ್ತಕ್ಕಂಥ ಒಂದು ಕಾರನ್ನ ಸೇಲ್ ಮಾಡ್ಬೇಕು ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ನಾನಿರೋ ಕಾರನ್ನ ನಿಮ್ಗೆ ಸೇಲ್ ಮಾಡ್ಬೇಕು ಅಂತ ಇದ್ದೀನಿ ಅಂತೇಳಿ ಹೇಳ್ತಾನೆ. ಎಷ್ಟು 80,000 rupeesಗೆ ಅವನಲ್ಲಿರೋ ಒಂದು ಮಾರುತಿ ಕಾರನ್ನ ಕೊಡ್ಬೇಕು ಅಂತ ಹೇಳ್ತಾನೆ. ಇನ್ನೊಬ್ಬ ಬಿಗೆ ಆಫರ್ ಮಾಡ್ತಾನೆ, ನೋಡ ನನ್ನಲ್ಲಿರೋ ಕಾರು ಮಾರುತಿ ಕಾರ್ ನಿಮ್ಗೆ ಎಷ್ಟು 80,000 rupeesಗೆ ನಾನು ನಿಮ್ಗೆ ಕೊಡ್ಬೇಕು ಅಂತ ಇದ್ದೀನಿ ಅಂತೇಳಿ. ಅಂತೇಳಿ ಬಿನು ಒಪ್ಕೊಂಡ್ಬಿಡ್ತಾನೆ. ಸರಿ, ಇನ್ನೇನು 80,000 ಕೊಡ್ತಾನೆ, ಇನ್ ಕಾರ್ ತಗೋಬೇಕಾದ್ರೆ ಅವ್ನು ಯಾವ್ದು ಕಾರ್ ಕೀ ಕೊಡ್ತಾನೆ, ಅವಾಗ ಬಿಗೆ ಆಶ್ಚರ್ಯ ಹೋಗ್ಬಿಡುತ್ತೆ. ನಾನ್ ಅನ್ಕೊಂಡಿದ್ದು ಮಾರುತಿ ಕಾರು ಹೊಸ ಕಾರು ಅನ್ಕೊಂಡೆ, ನೀನ್ ಯಾವ್ದೋ ಹಳೆ ಕಾರ್ ಕೊಡ್ತಿದ್ಯಲ್ಲ ಅಂತೇಳಿ. ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದು. ಇಲ್ಲಿ ಇವನ ಹತ್ರ 2 ಕಾರು ಇರತ್ತೆ, ಮಾರುತಿ ಕಾರು, ಒಂದು ಹೊಸ ಕಾರು ಇರುತ್ತೆ, ಇನ್ನೊಂದು ಹಳೆ ಕಾರು ಇರುತ್ತೆ. ಇವನೇನ್ಗೊಂದನೆ ಹೊಸ ಕಾರು ಅಂತ ತಿಳ್ಕೊಂಡ್ಬಿಡ್ತಾನೆ. ಯಾರೋ ಬಿ ತಿಳ್ಕೊಳ್ಳೋದೇನೋ ಇವನ ಹತ್ರ ಇರೋ ಸೇಮ್ ಮಾರುತಿ ಕಾರ್ ಸೇಮ್ ಏನೇ, ಆದ್ರೆ ಇವನ ಹತ್ರ 2 ಕಾರ್ ಇರುತ್ತೆ, ಒಂದು ಹಳೇದಿರುತ್ತೆ, ಇನ್ನೊಂದು ಹೊಸ ಕಾರ್ ಇರುತ್ತೆ. ಇವನ್ ಮಾರ್ತೀನಿ ನಾನು, ನೋಡಿ ನನ್ನ ಹತ್ತಿರ ಕಾರನ್ನ ನಿಂಗೆ ಕೊಡ್ಬೇಕು ಅಂತಿದ್ದೀನಿ ಅಂತ ಬಿಗೆ ಹೇಳಿದಾಗ ಬಿ ಏನಂತ ತಿಳ್ಕೊಂತಾನೆ, ಇವನ ಹತ್ರ ಇರೋ ಹೊಸ ಕಾರನ್ನ ಸೇಲ್ ಮಾಡ್ಬೇಕು ಅಂತ ಹೇಳಿ ಅಂದ್ರೆ ಇವನು ಹೊಸ ಕಾರನ್ನ ಕೊಡ್ತಾ ಇದ್ದಾನೆ ಅಂತ ಹೇಳಿ ಬಿ ತಿಳ್ಕೊಂತಾನೆ. ಆದ್ರೆ ಏನಲ್ಲಿರೋದೇನು ಮೈಂಡ್ ಅಲ್ಲಿ, ಇವನ ಹತ್ರ ಹೊಸ ಕಾರ್ ತಗೊಂಡಿದ್ದಾನೆ, ಹೊಸ ಕಾರೆಲ್ಲ ಕೊಡ್ತಾ ಇರೋದು ಅವನು ಹಳೆ ಕಾರು. ಇವನ ಹತ್ರ ಹಳೆ ಕಾರ, ಏನು ಗುಜ್ರಿಗೆ ಹಾಕ್ಬೇಕಾದಂತ ಕಾರು, ಸ್ವಲ್ಪ ಹಳೇದಾಗಿತ್ತು ಕಾರ್, ಅದನ್ನ ಕೊಡಬೇಕು ಅಂತ ಇವನು. ಬಿ ತಿಳ್ಕೊಂಡಿದ್ದೇನು, ಹೊಸ ಕಾರು, ಇವನ ಹತ್ತಿರ ಹೊಸ ಕಾರನ್ನು ಕೊಡ್ತಾ ಇದ್ದಾನೆ, ಪಾಪ ಏನೋ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಯ್ತೇನೋ, ಸೊ ಹೊಸ ಕಾರನ್ನೇ ಕೊಡ್ತಾ ಇದ್ದಾನೆ, ನಾನು ಅದನ್ನ ಪರ್ಚೇಸ್ ಮಾಡ್ತಿದ್ದೀನಿ ಅಂತೇಳಿ ಅವನ ಮೈಂಡ್ ಅಲ್ಲಿ ಇತ್ತು. ಅಂದಾಗ ನೋಡಿ ಇಲ್ಲಿ ಏನಾಯ್ತು, ಕಾನ್ಸೆನ್ಸಸ್ ಅಡ್ಡಿಡಮ್ ಅಂತ ನಾನೇನ್ ಹೇಳ್ದೆ, ಇದು ಫುಲ್ಫಿಲ್ ಆಗ್ಲಿಲ್ಲ. ಅಂದ್ರೆ ಇಲ್ಲಿ ನೋಡಿ ಸೇಮ್ ಕೋ ಅಕರೆನ್ಸ್ ಆಫ್ ದ ಮೈಂಡ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಬೋತ್ ಪಾರ್ಟೀಸ್ ಏನಿರ್ತಾರೆ, ಮೇಕಿಂಗ್ ದ ಅಗ್ರಿಮೆಂಟ್ ಮಸ್ಟ್ ಅಗ್ರಿ ಅಪಾನ್ ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಫ್ ದ ಅಗ್ರಿಮೆಂಟ್ ವಿತ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ನೋಡಿ ಇಲ್ಲಿ ವರ್ಡ್ ಇದೆಯಲ್ಲ, ಏನ್ ಹೇಳ್ತೀವಿ, ದ ಪಾರ್ಟೀಸ್ ಟು ದ ಅಗ್ರಿಮೆಂಟ್ ಮಸ್ಟ್ ಅಗ್ರಿ ಅಪಾನ್ ದ ಸೇಮ್ ಥಿಂಗ್ ಇನ್ ದ ಸೇಮ್ ಸೆನ್ಸ್. ಅಂದ್ರೆ ಅದೇ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಅಂತೇಳಿ. ಅಂದ್ರೆ ಇದ್ರ ಅರ್ಥ ಏನೋ, ಇವನ್ ಏನ್ ಹೇಳ್ದ, ತನ್ನಲ್ಲಿ ಇರ್ತಕ್ಕಂತ ಇವನು ಪರ್ಸನ್ ಏನ್ ಹೇಳಿದಾನೆ, ಇವನಲ್ಲಿರೋದು ಹಳೆ ಕಾರ್ ಮಾರ್ಬೇಕು ಅಂತೇಳಿ. ಬಿ ತಿಳ್ಕೊಂಡಿದ್ದೇನು, ಇನ್ನು ಹೊಸ ಕಾರ್ ಕೊಡ್ತಾ ಇದ್ದಾನೆ ಅಂತೇಳಿ. ಅಲ್ಲಿ ನೋಡಿ ಇದು ಕಾನ್ಸೆನ್ಸಸ್ ಅಡ್ಡಿಡಮ್ ಆಗೋದಿಲ್ಲ ಇಲ್ಲಿ. ಯಾಕೆಂದ್ರೆ
ಮೀಟಿಂಗ್ ಆಫ್ ದ ಮೈಂಡ್ ಬರೋದಿಲ್ಲ ಇಲ್ಲಿ. ಇವನ್ ಅನ್ಕೊಂಡಿದ್ದೇನೋ ಹಳೆ ಕಾರ್ ಮಾರ್ತೀನಿ ಅಂತ ಎ ಅನ್ಕೊಂಡ, ಬಿ ಅನ್ಕೊಂಡಿದ್ದೇನೋ ನಾನು ಹೊಸ ಕಾರ್ ತಗೊಂತಿದ್ದೀನಿ ಅಂತೇಳಿ ಅವನು ಅನ್ಕೊಂಡ. ಇಲ್ಲಿ ಮೀಟಿಂಗ್ ಆಫ್ ಮೈಂಡ್ಸ್ ಬರಲಿಲ್ಲ. ಹಾಗಾಗಿ ಸಪೋಸ್ ಇನ್ ಕೇಸ್ ನೋಡಿ, ಇವನು ಎ ಕ್ಲಿಯರ್ ಆಗಿ ಹೇಳಿದ್ರೆ ನನ್ನ ಹತ್ರ ಹಳೆ ಕಾರ್ ಇದೆ, ನನಗೆ ಹೊಸ ಕಾರ್ ತಗೊಂಡಿದ್ದೀನಿ, ಸೊ ಹಾಗಾಗಿ ನನ್ನ ಹತ್ರ ಏನು ಹಳೆ ಕಾರ್ ಏನಿದೆ ನನ್ನ ಹತ್ರ, ಹಳೆ ಕಾರನ್ನ ನಾನು ನಿನಗೆ ಮಾರ್ಬೇಕು ಅಂತ ಇದ್ದೀನಿ ಅಂತೇಳಿ. ಸೊ ಆಗ ಬಿನು ಆಯ್ತು, ಬಿ ಮೈಂಡಲ್ಲೂ ಅದೇ ಇರಬೇಕು. ಬಿ ಮೈಂಡಲ್ಲೂ ನಾನು ಅವನಲ್ಲಿ ಇರ್ತಕ್ಕಂಥ ಏನು ಹಳೆ ಕಾರನ್ನು ನಾನು 80,000ಗೆ ಪರ್ಚೇಸ್ ಮಾಡಬೇಕು ಅಂತ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತೇಳಿ. ಹಾಗಾಗಿ ಮೀಟಿಂಗ್ ಆಫ್ ಮೈಂಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ನನ್ನ ಮನಸ್ಸಿನಲ್ಲಿ ಏನಿದೆ, ಇನ್ನೊಬ್ಬ ಏನ್ ತಿಳ್ಕೊಂಡ, ಅದೆರಡು ಒಂದೇ ರೀತಿಯಾಗಿರ್ಬೇಕು. ಯಾಕಂದ್ರೆ ಎಷ್ಟೋ ಸತಿ ಆಗುತ್ತೆ ನೋಡಿ ಈ ತರ. ಕೆಲವು ಸತಿ ಏನಾಗುತ್ತೆ, ತುಂಬಾ ಪರ್ಸನ್ ಇರ್ತಾನೆ, ಯಾವ್ದೋ ಒಂದು ಮನೆಯನ್ನ ಸೇಲ್ ಮಾಡ್ಬೇಕು ಅಂತ ಇರ್ತಾನೆ. ಆದ್ರೆ ಅವನು ಸಪೋಸ್ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಒಂದು 2-3 ಮನೆಗಳು ಇರುತ್ತೆ ಅವನ ಹತ್ರ. ಅವ್ನು ಕ್ಲಿಯರ್ ಆಗಿ ಹೇಳ್ಬೇಕು, ಈ ಒಂದು ಪರ್ಟಿಕ್ಯುಲರ್ ಏರಿಯಾ ಏನಿದೆ, ಸಪೋಸ್ ಯಾವುದೋ ಒಂದು ಬ್ಯಾಂಗ್ಳೂರಿನ ಒಂದು ಜಯನಗರದಲ್ಲಿರೋ 4th ಬ್ಲಾಕ್ ಅಲ್ಲಿರೋ ನೋಡಿ ಎಷ್ಟನೇ ಕ್ರಾಸ್ ಅಲ್ಲಿರೋ ಮನೆಯನ್ನ ನಾನು ಸೇಲ್ ಮಾಡ್ಬೇಕು ಅಂತಿದ್ದೀನಿ ಅಂತೇಳಿ. ಎಷ್ಟೋ ಸತಿ ಏನಾಗುತ್ತೆ, ಒಂದು ಜಯನಗರಲ್ಲಿ ಒಂದು 4-5 ಮನೆ ಇರುತ್ತೆ. ಸೊ ನನ್ನ ಮನೆಯನ್ನು ನಾನು ಸೇಲ್ ಮಾಡ್ಬೇಕು ಅಂತಿದ್ದೀನಿ, ನೀನು ತಗೊಂತೀಯ ಅಂತ ಇನ್ನೊಬ್ಬನ್ ಕೇಳಿದಾಗ 4-5 ಮನೆಯಲ್ಲಿ ಅವನ್ ಯಾವ್ದೋ ಅಸಂಪ್ಷನ್ ಮಾಡ್ಕೊಂಡ್ರೆ, ಆದ್ರೆ ಅವನ್ ಮೈಂಡಲ್ಲಿ ಇರೋದೇ ಒಂದು, ಇವನ್ ಮೈಂಡಲ್ಲಿ ಇರೋದೇ ಒಂದು, ಆದ್ರೆ ಅದರಲ್ಲಿ ಕಾನ್ಶಿಯಸ್ ಅಡ್ಡಿಡಮ್ ಅನ್ನೋದು ಬರೋದಿಲ್ಲ. ಹಾಗಾಗಿ ಇಬ್ಬರ ಮೈಂಡಲ್ಲೂ ಒಂದೇ ರೀತಿಯಲ್ಲಿ ಇರಬೇಕು. ಅವರ ಡ್ಯೂಟೀಸ್ ಏನು ಮತ್ತೆ ರೈಟ್ಸ್ ಏನು, ಡ್ಯೂಟೀಸ್ ಏನು ಅನ್ನೋದು ಅರ್ಥ ಮಾಡ್ಕೊಂಡಿರ್ಬೇಕು ಇಬ್ರು. ಸೊ ನೆಕ್ಸ್ಟ್ ಕಮ್ ಟು ದ ಡೆಫಿನೇಷನ್ ಆಫ್ ಅನ್ ಅಗ್ರಿಮೆಂಟ್. ಸೊ ಅಲ್ಲಿಗೆ ಅಗ್ರಿಮೆಂಟ್ ಡೆಫಿನೇಷನ್ ನೋಡೋದಾದ್ರೆ, ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಸೆಕ್ಷನ್ 2 ಸಬ್ಸೆಕ್ಷನ್ ಇ ನಲ್ಲಿ ಏನ್ ಹೇಳ್ತಾರೆ ಅಂದ್ರೆ, Indian Contract Act of 1872 defines an agreement as every promise and every set of promises forming the consideration for each other is an agreement ಅಂತ ಹೇಳ್ತಾರೆ. ನೋಡಿ, ಡಿಫೈನ್ ಅಗ್ರಿಮೆಂಟ್ ಅಂತ ಏನಾದ್ರು ಕೇಳ್ತು ಅಂದ್ರೆ, ವೆರಿ ಗುಡ್ ಡೆಫಿನೇಷನ್ ಇಸ್ ಗಿವನ್ ಬೈ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872. ನೋಡಿ, ನಮ್ಮ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಅಲ್ಲಿ ಒಂದು ಒಳ್ಳೆ ಡೆಫಿನೇಷನ್ ಅನ್ನು ಕೊಟ್ಟಿದ್ದಾರೆ. ಸೆಕ್ಷನ್ 2 ಸಬ್ಸೆಕ್ಷನ್ ಇ ನಲ್ಲಿ. ಸೊ ಏನ್ ಹೇಳ್ತಾರೆ ಅಂದ್ರೆ, ನೋಡಿ, ಎವರಿ ಪ್ರಾಮಿಸ್ ಅಂಡ್ ಎವರಿ ಸೆಟ್ ಆಫ್ ಪ್ರಾಮಿಸಸ್. ಯಾವುದೇ ಒಂದು ಪ್ರಾಮಿಸ್ ಇರ್ಬೋದು, ಎವರಿ ಪ್ರಾಮಿಸ್, ನಾನೇನೋ ಒಂದು ಪ್ರಾಮಿಸ್ ಮಾಡಿದೀನಿ, ಇಂಥ ಒಂದು ಮನೆಯನ್ನ ಕೊಡ್ತೀನಿ ಅಂತ ಹೇಳ್ಬೋದು, ಅಥವಾ ಇಂಥ ಕಾರನ್ನ ಕೊಡ್ತೀನಿ ಅಂತ ಹೇಳ್ಬೋದು, ಅಥವಾ ಎನಿಥಿಂಗ್ ಬಿಸ್ನೆಸ್ ಅಲ್ಲಿ ಯಾವುದೇ ಒಂದು ಗೂಡ್ಸ್ ಅನ್ನ ನಾನು ಎಕ್ಸ್ಚೇಂಜ್ ಮಾಡ್ತೀನಿ ಅಂತ ಹೇಳಿ, ಅಥವಾ ಇಂಥ ಸರ್ವಿಸಸ್ ಅನ್ನ ಕೊಡ್ತೀನಿ ಅಂತ ಹೇಳಿ. ಸೊ ಎವರಿ ಪ್ರಾಮಿಸ್ ಅಂಡ್ ಎವರಿ ಸೆಟ್ ಆಫ್ ಪ್ರಾಮಿಸಸ್. ಅಥವಾ ಯಾಕೆಂದ್ರೆ ಬಿಸಿನೆಸ್ ಮೆನ್ಸ್ ಅಲ್ಲಿ ಇವತ್ತು ಸುಮಾರು ಗೂಡ್ಸ್ ಇರುತ್ತೆ. ಯಾಕೆಂದ್ರೆ ನೋಡಿ, ಬಿಸಿನೆಸ್ ಅವರು ಮೋರ್ ದ್ಯಾನ್ ಒನ್ ಬಿಸಿನೆಸ್ಗಿನ ಜಾಸ್ತಿ ಬಿಸಿನೆಸ್ ಅನ್ನ ಅವರು ಮಾಡ್ತಾ ಇರ್ತಾರೆ. ಆಗ ಸೆಟ್ ಆಫ್ ಪ್ರಾಮಿಸಸ್ ಅಂತ ಹೇಳ್ತೀವಿ. ಒಂದೇ ಪ್ರಾಮಿಸ್ ಅಲ್ಲ, ಒಂದು 5-6 ಪ್ರಾಮಿಸ್ ಇರ್ಬೋದು. ಅವೆಲ್ಲಾನು ಫಾರ್ಮಿಂಗ್ ದ ಕನ್ಸಿಡರೇಷನ್ ಫಾರ್ ಈಚ್ ಅದರ್. ಅಂದ್ರೆ ಒಬ್ರಿಗೊಬ್ರಿಗೆ ಅದು ಒಪ್ಪಿಗೆ ಆಗ್ಬೇಕು. ಅಂದ್ರೆ ಒಂದು ಕನ್ಸಿಡರೇಷನ್ ಅನ್ನ, ಇವಾಗ ಅವನು ಎಷ್ಟೋ 2 lakhs ಹೇಳ್ತಾ ಇದಾರೆ ಅಂದ್ರೆ ಆ 2 lakhs ಒಪ್ಕೋಬೇಕು, ಒಬ್ರಿಗೊಬ್ರು ಒಪ್ಕೋಬೇಕು. ಸೊ ಅದಕ್ಕೆ ನಾವಿಲ್ಲಿ ಇಸ್ ಅನ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಯಾವುದೇ ಒಂದು ಪ್ರಾಮಿಸ್ ಇರ್ಬೋದು, ಅಥವಾ ಅದಕ್ಕಿಂತ ಜಾಸ್ತಿ ಪ್ರಾಮಿಸಸ್ ಇರ್ಬೋದು, ಒಂದಕ್ಕಿಂತ ಜಾಸ್ತಿ ಇರ್ಬೋದು. ಆದ್ರೆ ಒಬ್ರಿಗೊಬ್ರು ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಫಾರ್ಮಿಂಗ್ ದ ಕನ್ಸಿಡರೇಷನ್ ಫಾರ್ ಈಚ್ ಅದರ್. ನೋಡಿ, ಒಬ್ರಿಗೊಬ್ರು ಅದಕ್ಕೆ ಒಪ್ಕೋಬೇಕು, ಈಚ್ ಅದರ್ ಅಕ್ಸೆಪ್ಟೆನ್ಸ್ ಇರಬೇಕು. ಅದಕ್ಕೆ ನಾವಿಲ್ಲಿ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಸೊ ಐ ಥಿಂಕ್ ನಿಮ್ಗೆ ಇದು ಈಸಿಯಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ಇದು ಜಸ್ಟ್ every promise and every set of promises forming the consideration for each other is an agreement ಅಂತ ಹೇಳ್ತಾರೆ. ಹಾಗಾಗಿ ನಾವು ಯಾವುದೇ ಒಂದು ಪ್ರಾಮಿಸ್ ಇರ್ಬೋದು, ಅಥವಾ ಸೆಟ್ ಆಫ್ ಪ್ರಾಮಿಸಸ್ ಇರ್ಬೋದು, ಒಂದು ಪ್ರಾಮಿಸ್ಗಿನ ಜಾಸ್ತಿ ಒಂದು 4-5 ಪ್ರಾಮಿಸಸ್ ಅನ್ನ ನಾನು ಮಾಡಿರ್ಬೋದು. ಆದ್ರೆ ಅದಕ್ಕೆ ಕನ್ಸಿಡರೇಷನ್ ಇರಬೇಕು ಅಲ್ವಾ. ಅದ್ರ ಅಮೌಂಟ್ ನಾನೊಂದು 2 ಲಕ್ಷನ ಹೇಳಿದ್ನೋ, 3 ಲಕ್ಷನ ಹೇಳಿದ್ನೋ, ಎಷ್ಟು ಹೇಳ್ತೀನೋ ಅದು ಡಿಪೆಂಡ್ಸ್. ಅದು ಬಿಸಿನೆಸ್ ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಎಷ್ಟು ಅಮೌಂಟ್ ಹೇಳಿದ್ದಾರೆ, ಆ ಅಮೌಂಟಿಗೆ ಇವ್ರು ಅದನ್ನ ಕೊಡೋದಕ್ಕೆ ರೆಡಿ ಇದ್ರೆ, ಇಬ್ರು ಒಬ್ರಿಗೊಬ್ರು ಪರಸ್ಪರ ಒಪ್ಕೊಂಡ್ರೆ ಅದಕ್ಕೆ ನಾವು ಅಗ್ರಿಮೆಂಟ್ ಅಂತ ಹೇಳ್ತೀವಿ.
ಸೊ ನೆಕ್ಸ್ಟ್ ಕಮ್ ಟು ದಿ ಆಬ್ಲಿಗೇಷನ್. ಆಬ್ಲಿಗೇಷನ್ ಅಂದ್ರೆ ಏನು? An obligation means to anything that an individual is required to do because of a promise. ಅಂದ್ರೆ ಇಲ್ಲಿ ಆಬ್ಲಿಗೇಷನ್ ಅಂದ್ರೇನು? ಯಾವುದೇ ಒಬ್ಬ ಪರ್ಸನ್ ನೋಡಿ, ಎನಿಥಿಂಗ್ ದಟ್ ಅನ್ ಇಂಡಿವಿಜುವಲ್ ಇಸ್ ರಿಕ್ವೈರ್ಡ್ ಟು ಡೂ ಬಿಕಾಸ್ ಆಫ್ ಎ ಪ್ರಾಮಿಸ್. ನಾನು ಪ್ರಾಮಿಸ್ ಮಾಡ್ಕೊಂಡಿದ್ದೀನಿ, ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ. ಪ್ರಾಮಿಸ್, ಕಾಂಟ್ರಾಕ್ಟ್ ಆರ್ ಲಾ. ಲಾ ಪ್ರಕಾರ ಯಾವುದೇ ಒಂದು ಕೆಲಸ ಇರ್ಬೋದು, ಅಕಾರ್ಡಿಂಗ್ ಟು ಲಾ ಇರಬೇಕದು. ಆ ಕೆಲಸವನ್ನ ನಾನು ಏನ್ ಮಾಡ್ಬೇಕು, ಆ ಕೆಲಸವನ್ನ ಫುಲ್ಫಿಲ್ ಮಾಡಬೇಕು. ಅದಕ್ಕೆ ನಾವಿಲ್ಲಿ ಆಬ್ಲಿಗೇಷನ್ ಅಂತ ಹೇಳ್ತೀವಿ. ಇಟ್ ರೆಫರ್ಸ್ ಟು ಎ ಲೀಗಲ್ ಆರ್ moral duty that an individual can be forced to perform or penalized for neglecting to perform. ನೋಡಿ ಇಲ್ಲೇನಪ್ಪಾ ಅಂದ್ರೆ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಅಂದ್ರೆ ಆಬ್ಲಿಗೇಷನ್ ಅಂದ್ರೆ ಇಟ್ ರೆಫರ್ಸ್ ಟು ಎ ಲೀಗಲ್ ಆರ್ ಮಾರಲ್ ಡ್ಯೂಟಿ ಅಂತ ಹೇಳ್ತೀವಿ. ನೋಡಿ ಲೀಗಲ್ ಡ್ಯೂಟಿ ಅಥವಾ ಮಾರಲ್ ಡ್ಯೂಟಿ ದಟ್ ಅನ್ ಇಂಡಿವಿಜುವಲ್ ಕ್ಯಾನ್ ಬಿ ಫೋರ್ಸ್ಡ್ ಟು ಪರ್ಫಾರ್ಮ್. ಒಬ್ಬ ಇಂಡಿವಿಜುವಲ್ ಏನಿರ್ತಾನೆ ಈ ಫೋರ್ಸ್ಡ್ ಟು ಪರ್ಫಾರ್ಮ್ ಮಾಡಬೇಕು, ಆ ವರ್ಕ್ ಅನ್ನ ಪರ್ಫಾರ್ಮ್ ಮಾಡಬೇಕು. ಆರ್ ಪೀನಲೈಸ್ಡ್ ಅಥವಾ ಒಂದು ಅದಕ್ಕೆ ಪೆನಾಲ್ಟಿ ಕಟ್ಕೊಡ್ಬೇಕಾಗತ್ತೆ. ಆರ್ ಪೀನಲೈಸ್ಡ್ ಫಾರ್ ನೆಗ್ಲೆಕ್ಟಿಂಗ್ ಟು ಪರ್ಫಾರ್ಮ್. ಆ ಕೆಲಸವನ್ನ ಮಾಡದೇ ಇದ್ರೆ ಪೀನಲೈಸ್ಡ್ ಟು ನೆಗ್ಲೆಕ್ಟಿಂಗ್ ಟು ಪರ್ಫಾರ್ಮ್. ಆ ಕೆಲಸವನ್ನ ಅವ್ನು ಮಾಡಿಲ್ಲ ಅಂದ್ಮೇಲೆ ಅದಕ್ಕೆ ಅವನಿಗೆ ಪನಿಷ್ಮೆಂಟ್ ಆಗುತ್ತೆ, ಅಥವಾ ಅದಕ್ಕೆ ಅಮೌಂಟ್ ಅನ್ನ ಆದ್ರೂ ಅದಕ್ಕೆ ಫಿನಾನ್ಷಿಯಲಿ ಕಾಂಪನ್ಸೇಷನ್ ಆದ್ರೂ ಅವರು ಕೊಡ್ಬೇಕಾಗತ್ತೆ. ಸಪೋಸ್ ನಾನು ಆಲ್ರೆಡಿ ಹೇಳಿದ್ನಲ್ಲ, ಏನೋ ಫಾರ್ ಎಕ್ಸಾಂಪಲ್ ನೀವೇ ಯಾವುದೋ ಒಂದು ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದೀರಾ, ಒಂದು ದೊಡ್ಡ ಒಂದು ಟೆಲಿವಿಷನ್ ಅನ್ನ ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದೀರಾ. ಯಾಕೆಂದ್ರೆ ಟೆಲಿವಿಷನ್ ಡಿಪೆಂಡ್ಸ್ ಅಲ್ವಾ, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. 10,000ಗೂ ಬರುತ್ತೆ, 1 lakhಗೂ ಬರುತ್ತೆ, 2 lakhsಗೂ ಬರುತ್ತೆ. ಡಿಪೆಂಡ್ ದ ಕಂಪನಿ ಮೇಲೆ ಮತ್ತೆ ಅದರ ಪರ್ಫಾರ್ಮೆನ್ಸ್ ಮೇಲೆ, ಅದರ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಪೋಸ್ ನಾನು 2 lakhs rupees ಕೊಟ್ಬಿಟ್ಟು ನಾನು ಒಂದು ಟೆಲಿವಿಷನ್ ತಂದಿದ್ದೀನಿ ಅಂದ್ರೆ ಅವನು ಅದಕ್ಕೆ ಕೆಲವು ಎನಿ 2 years ಗ್ಯಾರಂಟಿ ಅಥವಾ ವಾರಂಟಿ ಕೊಟ್ಟಿದ್ದಾರೆ ಅಂದ್ರೆ ಆ 2 years ಒಳಗೆ ಅದೇನೇ ಯಾವುದೇ ರೀತಿ ಅದು ಕೆಟ್ಟೋಗಿದೆ ಅಥವಾ ಇನ್ನೇನೇ ಆದ್ರೂ ಅದನ್ನ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ಬೇಕಾದ್ದು ಕಂಪನಿ ಜವಾಬ್ದಾರಿ. ಅವ್ರು ರಿಪ್ಲೇಸ್ಮೆಂಟ್ ಮಾಡ್ಕೊಟ್ಟಿಲ್ಲ ಅಂದ್ರೆ ನಾನು ರಿಸಿಪ್ಟ್ ನನ್ನ ಹತ್ರ ಇದ್ದಂತ ಟೈಮಲ್ಲಿ, ಯಾಕೆಂದ್ರೆ ಇವತ್ತು ಏನಪ್ಪಾ ಅಂದ್ರೆ ಎಲ್ಲದಕ್ಕೂ ಎವಿಡೆನ್ಸ್ ಇರಬೇಕು. ಯಾಕಂದ್ರೆ ನಾನು ಪರ್ಚೇಸ್ ಮಾಡಿದೀನಿ ಅನ್ನೋದಕ್ಕೆ ನನ್ನ ಹತ್ರ ರಿಸಿಪ್ಟ್ ಇರಬೇಕು. ಸೊ ರಿಸಿಪ್ಟ್ ನನ್ನ ಹತ್ರ ಇತ್ತು ಅಂದ್ರೆ ಸೊ ಆನ್ ದಟ್ ಬೇಸಿಸ್ ಮೇಲೆ ನಾನು ಹೋಗಿ ಕೋರ್ಟ್ ಅಲ್ಲಿ ಹೋಗಿ ಕೇಸ್ ಹಾಕ್ಬೋದು. ನೋಡಿ ಇವತ್ತು ನಾನು 2 lakh rupees ಕೊಟ್ಬಿಟ್ಟು ತಗೊಂಡಿದ್ದೀನಿ, ಆದ್ರೆ 6 months ಮಾತ್ರ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತು ನಿಮ್ದು ಈ ಒಂದು ಟೆಲಿವಿಷನ್, ಆಮೇಲೆ ಕೆಟ್ಟೋಗಿದೆ, ಹಾಗಾಗಿ ನಂಗೆ ಅದನ್ನ ಏನು ಗ್ಯಾರಂಟಿ ಏನ್ ಕೊಟ್ಟಿದ್ದೀರಿ ಅದ್ರ ಪ್ರಕಾರ ನಂಗೆ ರಿಪ್ಲೇಸ್ ಮಾಡ್ಕೊಡಿ ಅಂದ್ರೆ ಆ ಇಂಡಿವಿಜುವಲ್ ಏನು ದೇ ಕ್ಯಾನ್ ಫೋರ್ಸ್ ಟು ಪರ್ಫಾರ್ಮ್. ಆ ಕಂಪನಿ ಓನರ್ ಏನಿರ್ತಾನೆ ಅದನ್ನ ಪರ್ಫಾರ್ಮೆನ್ಸ್ ಮಾಡ್ಕೊಡ್ಬೇಕು. ಗ್ಯಾರಂಟಿ ಕೊಟ್ಟಿದ್ದಾನೆ 2 years ಅಂದ್ಮೇಲೆ ಆ 2 years ಒಳಗೆ ಯಾವುದೇ ರೀತಿಯ ಸಮಸ್ಯೆಗಳು ಬಂದ್ರೆ, ನಾಟ್ ಓನ್ಲಿ ದ ಟೆಲಿವಿಷನ್, ನಮ್ಮ ಟೆಲಿವಿಷನ್ ತಗೊಂಡಾಗ ಟೆಲಿವಿಷನ್ ಇರ್ಬೋದು, ರೆಫ್ರಿಜರೇಟರ್ ಇರ್ಬೋದು, ಅಥವಾ ವಾಷಿಂಗ್ ಮಿಷಿನ್ ಇರ್ಬೋದು, ಅಥವಾ ಇನ್ಯಾವುದೇ ಒಂದು ಗೂಡ್ಸ್ ಅನ್ನ ನಾನು ಪರ್ಚೇಸ್ ಮಾಡಿದೀನಿ ಅಂದ್ರೆ ಅವನು ಗ್ಯಾರಂಟಿ ಅಥವಾ ವಾರಂಟಿ ಕೊಟ್ಟಿದ್ದಾರೆ ಅಂದ್ರೆ 2 yearsಗೆ ಅವ್ನು ಗ್ಯಾರಂಟಿ ಕೊಟ್ಟಿದ್ದಾನೆ ಅಂದ್ಮೇಲೆ ಆ 2 years ಒಳಗೆ ಯಾವುದೇ ರೀತಿಯ ಸಮಸ್ಯೆಗಳು ಅದರಿಂದ ರೈಸ್ ಆದ್ರೆ ಅದನ್ನ ಇವರು ಫುಲ್ಫಿಲ್ ಮಾಡಿಕೊಡ್ಬೇಕು. ಸೊ ಫುಲ್ಫಿಲ್ ಮಾಡಿಲ್ಲ ಅಂದ್ರೆ ಅವ್ರ ಜವಾಬ್ದಾರಿ ಅದು. ಆಗ ನಾನು ಕೋರ್ಟ್ಗೆ ಹೋಗ್ಬಿಟ್ಟು ಅದನ್ನ ನಾನು ಕ್ಲೈಮ್ ಮಾಡ್ಕೋಬಹುದು. ಹಾಗಾಗಿ ಆಬ್ಲಿಗೇಷನ್ ಅಂದ್ರೆ ಏನಪ್ಪಾ ಅಂದ್ರೆ ಎನಿಥಿಂಗ್ ದಟ್ ಅನ್ ಇಂಡಿವಿಜುವಲ್ ಈಸ್ ರಿಕ್ವೈರ್ಡ್ ಟು ಡೂ ಅಂತೇಳಿ, ರಿಕ್ವೈರ್ಡ್ ಟು ಡೂ, ಆ ಕೆಲಸವನ್ನ ಮಾಡಬೇಕು. ಪ್ರಾಮಿಸ್ ಮಾಡಿದಾನೆ ಅಂದ್ರೆ ಪ್ರಾಮಿಸ್ ಪ್ರಕಾರ ನಡ್ಕೊಳ್ಬೇಕು. ಹಾಗಾಗಿ ಅದನ್ನ ಲೀಗಲ್ ಆರ್ ಮಾರಲ್ ಡ್ಯೂಟಿ ಅಂತ ಹೇಳ್ತೀವಿ. ಲೀಗಲ್ ಡ್ಯೂಟಿ ಅಥವಾ ಮಾರಲ್ ಡ್ಯೂಟಿ ದಟ್ ಅನ್ ಇಂಡಿವಿಜುವಲ್ ಕ್ಯಾನ್ ಬಿ ಫೋರ್ಸ್ ಟು ಪರ್ಫಾರ್ಮ್. ಇಂಡಿವಿಜುವಲ್ ಆ ಕೆಲಸವನ್ನ ಅವನು ಮಾಡ್ಲೇಬೇಕು, ಒಪ್ಕೊಂಡ ಮೇಲೆ ಆ ಕೆಲಸವನ್ನ ಮಾಡಬೇಕು ಅಂತ. ಅದಕ್ಕೆ ನಾವಿಲ್ಲಿ ಆಬ್ಲಿಗೇಷನ್ ಅಂತ ಹೇಳ್ತೀವಿ. ಡಿಯರ್ ಸ್ಟೂಡೆಂಟ್ಸ್, ನಾನದು ಇಷ್ಟು ಏನು ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ದೇನೆ, ಅದು ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಇನ್ ಕೇಸ್ ಎನಿ ಡೌಟ್ಸ್ ಇದ್ರೆ ನಿಮ್ಗೆ ನಿಮ್ಮ ಒಂದು ಯೂಟ್ಯೂಬಲ್ಲಿ ನೀವು ಕಾಮೆಂಟ್ ಮಾಡಿ ಕೇಳ್ಬೋದು. ಐ ಟ್ರೈ ಟು ಸಾಲ್ವ್ ಯುವರ್ ಡೌಟ್ಸ್. ನಿಮ್ಮ ಡೌಟ್ಸ್ ನಾನು ಕ್ಲಿಯರ್ ಮಾಡೋದಕ್ಕೆ, ಸಾಲ್ವ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ, ಓಕೆ, ಥ್ಯಾಂಕ್ ಯು ಟು ಆಲ್.